ಬಂಧುಗಳೇ, ನಮ್ಮ ದಾವಣಗೆರೆಯಿಂದ ನಮ್ಮ ವಿಜಯಭಾಸ್ಕರ್ ಸರ್ ಅಂತೇಳಿ ಮುತ್ಸದಿಗಳು, ಚಿಂತಕರು, ಸಮಾಜದ ಬಗ್ಗೆ ಕಾಳಜಿ, ಇತಿಹಾಸ ಹೊಂದಿರತಕ್ಕಂಥವ್ರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ಜೈ ಭೀಮ್ ಸರ್. ಸರ್ ಜೈ ಭೀಮ್. ಸರ್, ಇಲ್ಲಿ ಇವಾಗ ನಾವು ನಮ್ಮ ಒಳ ಮೀಸಲಾತಿ ಮತ್ತೊಂದಿನ ಸುತ್ತಿನ ಚಳವಳಿಗೆ ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿದ್ದೀವಿ. ಈ ನಮ್ಮ ಸಮಾಜ ಹಿತವನ್ನ, ಸಮಾನತೆಯ ಚೇತನ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ದಿವಂಗತ ರಾಚೇನರ್ ಸಾಹೇಬರ ಪುಣ್ಯಭೂಮಿಯಿಂದ ನಾಳೆಯಿಂದ ಹೋರಾಟ ಪ್ರಾರಂಭ ಮಾಡ್ತಾ ಇದ್ದೀವಿ. ಸರ್, ನೀವು ಸಹ ಇತಿಹಾಸವನ್ನ ಬಲ್ಲವರಿದ್ದೀರಿ. ನಮ್ಮ ಧೀಮಂತ ರಾಜಕಾರಣಿ ರಾಚೇನವ್ರ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಇದ್ರೆ ದಯವಿಟ್ಟು ಈ ಜಾಲತಾಣ ಮುಖಾಂತರ ಸಮಾಜಕ್ಕೆ ಹೇಳಿದ್ರೆ ಉತ್ತಮ ಆಗುತ್ತೆ ನನ್ನ ಅಭಿಪ್ರಾಯ. ಎನ್ ರಾಚಯ್ಯನವರು ಕರ್ನಾಟಕ ರಾಜ್ಯದಿಂದ ಬಂದಂತ ಶೋಷಿತ ಸಮುದಾಯದಿಂದ ಬಂದಂತ ಮೊದಲನೇ ಅಂಬೇಡ್ಕರ್ ರೈಟ್ ರಾಜಕಾರಣಿ ಅವರು. ನಮ್ಮ ರಾಜ್ಯದಿಂದ ಮೈಸೂರು ಪ್ರಾಂತ್ಯದ ಅಂದ್ರೆ ಮೈಸೂರು ರಾಜ್ಯದಿಂದ ಬಂದಂತ ಮತ್ತು ವೆಲ್ ಎಜುಕೇಟೆಡ್ ಮತ್ತೆ ಕ್ಲೋಸ್ ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಂತರ ಅವರ ವಿಶೇಷತೆ ಏನಂತಂದ್ರೆ ಮೊದಲನೇ ಅಂದ್ರೆ ಭಾರತದಲ್ಲಿ ನಡೆದಂತ ಮೊದಲನೇ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಿಂದ ಅತಿ ಹೆಚ್ಚು ಮತಗಳನ್ನ ಪಡೆದು ಆಯ್ಕೆ ಆದಂತ ವ್ಯಕ್ತಿ ಅವರು ಎನ್ ರಾಚಯ್ಯನವರು. ಆಮೇಲೆ ಮೊದಲು ಅದಾದ ನಂತರ ಅವ್ರ ವಿಶೇಷತೆ ಏನು ಅಂತಂದ್ರೆ 1949ರಲ್ಲಿ ಅವರು ಸಾರ್ವಜನಿಕ ಜೀವನಕ್ಕೆ ಬಂದ್ಬಿಟ್ಟು ಅಂದ್ರೆ ಮುನ್ಸಿಪಾಲಿಟಿ ಎಲೆಕ್ಷನ್ ನಿಂದ ಅವರು ರಾಜಕಾರಣ ಜೀವನಕ್ಕೆ ಬಂದ ನಂತರ ವಿಶೇಷವಾಗಿ ಅವರು ಕೃಷಿ ಮತ್ತು ಸಹಕಾರ ಕ್ಷೇತ್ರ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ. ನಂತರ ಅದಲ್ದನೆ ಫಸ್ಟ್ ಜನರಲ್ MP ಎಲೆಕ್ಷನ್ ಅಲ್ಲಿ ಅವರು ಗೆದ್ದು ಬಂದ ನಂತರ ಅವರು ವಿದೇಶಾಂಗ ಇಲಾಖೆಯಲ್ಲಿ ಅವರು ಎಸ್ಟಿಮೇಟ್ ಕಮಿಟಿ ಮತ್ತೆ ಇನ್ನೊಂದು ಕನ್ಸಲ್ಟೇಟಿವ್ ಕಮಿಟಿಯಲ್ಲಿ ಅವರು ಮೆಂಬರೇ ಕೆಲಸ ಮಾಡ್ತಾರೆ. ಅಂದ್ರೆ ಕರ್ನಾಟಕದಿಂದ ಬಂದಂತಹ ಮೊದಲನೇ ಬಾರಿಗೆ ಆಯ್ಕೆ ಆಗಿರ್ತಕ್ಕಂಥ ಒಬ್ಬ ಶೋಷಿತ ಸಮುದಾಯದ ನಾಯಕನಿಗೆ ಒಂದು ವಿದೇಶಾಂಗ ನೀತಿಯಲ್ಲಿ ಅವಕಾಶ ಕೊಟ್ಟಿದ್ದಂತಹ ಮೊದಲನೇ ವ್ಯಕ್ತಿ ಅವರು ನಮ್ಮ ಕರ್ನಾಟಕದಿಂದ ಅವರು. ಮತ್ತೆ ಎಷ್ಟಂತಂದ್ರೆ ಅದೇ ಎಲೆಕ್ಷನ್ ಅಲ್ಲೇ ಇಡೀ ರಾಜ್ಯದ ಅಷ್ಟು ಲೋಕಸಭಾ ಕ್ಷೇತ್ರಗಳಿಂದ ಅತಿ ಹೆಚ್ಚು ಮತಗಳನ್ನ ಪಡೆದುಕೊಂಡಂತ ಬಂದಂತ ವ್ಯಕ್ತಿ. ಇಟ್ ಈಸ್ ಗ್ರೇಟ್ ಕ್ರೆಡಿಬಿಲಿಟಿ ಅವ್ರದ್ದು. ಆಮೇಲೆ ಇನ್ನೊಂದು ರಿಮಾರ್ಕಬಲ್ ಒಂದು ತುಂಬಾ ಗಮನರ ವಿಷಯ ಏನು ಅಂತಂದ್ರೆ ನಮ್ಮಲ್ಲಿ 1956ಕ್ಕಿಂತ ಮುಂಚೆ ಇವತ್ತೇನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಲ್ವಾ, ಸಮಾಜ ಕಲ್ಯಾಣ ಇಲಾಖೆ, ಅದನ್ನ ಮುಂಚಿತವಾಗಿ ಏನಂತ ಕರಿತಿದ್ರಂದ್ರೆ ಡಿಪ್ರೆಸ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಅಂತ ಕರಿತಿದ್ರು. ಅಂದ್ರೆ ಶೋಷಿತ ಸಮುದಾಯಗಳ ಇಲಾಖೆ ಅಂತ. ಆ ಇಲಾಖೆಯನ್ನ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಬದಲಾಯಿಸಿದ ನಂತರ ಅದರ ಮಿನಿಸ್ಟರ್ ಆಗೋದು ಎನ್ ರಾಚಯ್ಯನವರು. ಸಮಾಜ ಕಲ್ಯಾಣ ಇಲಾಖೆ ಮೊದಲಿನ ಸಚಿವರು. ಹೌದು, ಅದು ಹೆಸರು ಚೇಂಜ್ ಮಾಡಿದಾಗ ಇಲ್ಲಿ ಇದು ಏನಿದೆ ಅಂತಂದ್ರೆ ಈಗ 69 ವರ್ಷ ಆಯ್ತಲ್ವಾ, ಈ ವರ್ಷ ಈಗಾದಾಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಒಂದು ಪ್ರಾಮುಖ್ಯತೆ ಏನು ಅಂತಂದ್ರೆ ಭಾರತವು ಸ್ವತಂತ್ರಗೊಳಿಸಿಕೊಂಡ ನಂತರ ಸಮಾಜವಾದ ವ್ಯವಸ್ಥೆಗೆ ಒಳಪಟ್ಟುತ್ತೆ. ಈ ಒಳಪಟ್ಟರಲ್ಲಿ ಸರ್ಕಾರಗಳು ಸೋಷಿಯಲ್ ವೆಲ್ಫೇರ್ ಅನ್ನು ಅಂತಂದ್ರೆ ಸಮಾಜ ಕಲ್ಯಾಣ ವ್ಯವಸ್ಥೆಯನ್ನ ಅಳವಡಿಸ್ಕೊಳ್ತಾರೆ ತಮ್ಮ ನೀತಿ ನಿರ್ದೇಶನಗಳಲ್ಲಿ ಮತ್ತೆ ಕಾರ್ಯಯೋಜನೆಗಳಲ್ಲಿ. ಇಂಥ ಕಾರ್ಯಯೋಜನೆಗಳನ್ನ ಪೂರಕವಾದಂತ ಕಾನೂನುಗಳು ಮತ್ತು ಪ್ರಿವಿಲೇಜಸ್ ಅನುಕೂಲಗಳನ್ನ ಎಲ್ಲಿಂದ ಎತ್ಕೊಳ್ತಾರೆ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಫಂಡಮೆಂಟಲ್ ರೈಟ್ಸ್ ಮತ್ತೆ ರಾಜ್ಯ ನಿರ್ದೇಶಕ ತತ್ವಗಳ ಏನು ನಮಗೆ ರಾಜ್ಯ ನಿರ್ದೇಶಕ ತತ್ವಗಳು ಮತ್ತೆ ಮೂಲಭೂತ ಹಕ್ಕುಗಳಲ್ಲಿ ಅಳವಡಿಸಿರತಕ್ಕಂತ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೊಟ್ಟಂತ ಬಾಬಾ ಸಾಹೇಬರ ನೀತಿಗಳನ್ನೇ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗಳನ್ನ ಅಳವಡಿಸ್ಕೊಳ್ತಾರೆ. ಇದು ಎಂತ ಚಾರಿತ್ರಿಕ ಘಟನೆ ಅಂದ್ರೆ ಈ ಟೈಮ್ ಇದೆಯಲ್ವಾ, ಇದು 1956ರಲ್ಲಿ ಇವತ್ತೇನೇನು ಯೋಜನೆಗಳು ಇದಾವಲ್ಲ ಈ ಯೋಜನೆಗಳು ಎಲ್ಲವೂ ಕೂಡ ಅಂತಂದ್ರೆ ಇನ್ಸ್ಟಿಟ್ಯೂಷನಲೈಸಿಂಗ್ ಅಂಡ್ ಸ್ಟ್ರಕ್ಚರ್
ಇದನ್ನ ಏನ್ ಹೇಳ್ತೀವಿ ಅಂತಂದ್ರೆ ಸಾಂಸ್ಥಿಕರಣಗೊಳ್ಳುವಂತಹ ಓಕೆ ಅಂತಂದ್ರೆ ಪ್ರತಿ ಯೋಜನೆಗಳನ್ನು ಕೂಡ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂಡ್ ಪ್ರಿವಿಲೇಜಸ್ ಗೆ ಅನುಗುಣವಾಗಿ ಕಾನೂನಾತ್ಮಕ ರೂಲ್ ಆಫ್ ಲಾ ಅಂದ್ರೆ ಕಾನೂನಿನ ನಿಯಮಗಳಿಗೆ ಅಳವಡಿಸುವಂತಹ ಚಾರಿತ್ರಿಕ ಸಂದರ್ಭದಲ್ಲಿ ಈ ರಾಜ್ಯದ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದಂತವ್ರು ಎನ್ ರಾಜಯ್ಯನವರು. ಇವತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿನ ಮೂಲಕ ಏನೆಲ್ಲ ಒಟ್ಟು ಶೋಷಿತ ಸಮುದಾಯಗಳ ಅಭಿವೃದ್ಧಿ ಆಗ್ತಾ ಇದೆ ಅಲ್ವಾ, ಅಭಿವೃದ್ಧಿಗಳಿಗೆ ಕಾನೂನಿನ ಬೆಂಬಲ ಇದೆ ಅಲ್ವಾ, ಕಾನ್ಸ್ಟಿಟ್ಯೂಷನ್ ಬೆಂಬಲ ಇದೆ ಅಲ್ವಾ, ಅವುಗಳನ್ನೆಲ್ಲ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸಾಂಸ್ಥಿಕರಣಗೊಳಿಸುವಂತ ಸ್ಟ್ರಕ್ಚರಲ್ ಸಾಂಸ್ಥಿಕರಣ ಮಾಡುವಂತ ಸಂದರ್ಭದ ಆದ್ಯ ವ್ಯಕ್ತಿ ಎನ್ ರಾಜಯ್ಯನವರು. ಸಂವಿಧಾನಬದ್ಧವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಹಕ್ಕನ್ನು ಪಡ್ಲಿಕ್ಕೆ ಇವರೇ ಕಾರಣಕರ್ತರು. ಹೌದು, ಅದಕ್ಕೆ ಭದ್ರ ಬುನಾದಿ ಹಾಕಿದ್ದಂತ ಮಹನೀಯ ವ್ಯಕ್ತಿ. ಅಂತಂದ್ರೆ ನಡೆ ನುಡಿಯಲ್ಲಿ ಅಂತಂದ್ರೆ ಇವರ ರಾಜಕೀಯ ಜೀವನದಲ್ಲಿ ಇವರೆಲ್ಲ ಯಾವ್ಯಾವ ರೀತಿಯ ಸಂಘ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ತಾರ ಅಂತಂದ್ರೆ, ಇವರು ಸ್ಥಾಪನೆ ಮಾಡುವುದೆಲ್ಲವೂ ಕೂಡ ಈ ದಲಿತ್ ಅಂತಂದ್ರೆ DSS ಗಿಂತನೂ ಪೂರ್ವದಲ್ಲೇನೆ ದಲಿತ ಸೇವಾ ಸಮಿತಿ ಅನ್ನೋದನ್ನ ಮೈಸೂರು ರಾಜ್ಯದಲ್ಲಿ ಇವರು ಸ್ಥಾಪನೆ ಮಾಡ್ತಾರೆ. ಈ ವ್ಯಕ್ತಿ ಅಂತಂದ್ರೆ ಮತ್ತೆ ಸ್ಥಾಪನೆ ಏನ್ ಮಾಡ್ತಾರೆ ಅಂದ್ರೆ ಸ್ಟೂಡೆಂಟ್ ವಿದ್ಯಾರ್ಥಿ ನಿಲಯವನ್ನ ಸ್ಥಾಪನೆ ಮಾಡ್ತಾರೆ. ಹೌದಲ್ರಿ, ಹೌದು ಹೇಳ್ತಾ ಇದ್ದಾರೆ, ಹೌದು ವಿದ್ಯಾರ್ಥಿ ನಿಲಯ. ಹೌದೌದು, ಅದನ್ನ ಸ್ಥಾಪನೆ ಮಾಡ್ತಾರೆ. ದಲಿತ ಶಾಲೆಗಳನ್ನ ಪ್ರಾರಂಭ ಮಾಡ್ತಿದ್ರಂತೆ. ಹೌದೌದೌದು. ಆಮೇಲೆ ಇನ್ನೊಂದು ಏನು ಸರ್ ಅಂತಂದ್ರೆ ಈ ಇನ್ಸ್ಟಿಟ್ಯೂಷನ್ ಸಾಂಸ್ಥಿಕರಣದ ಕಾನೂನು ಪ್ರಕ್ರಿಯೆಗಳ ಹಂತದಲ್ಲಿ ಇವರು ಮಿನಿಸ್ಟರ್ ಆಗಿದ್ದರಿಂದ ಇವರು ತಂದಂತ ಒಂದು ಗ್ರೇಟ್ ಸ್ಕೀಮ್ಗಳು ಏನಂತಂದ್ರೆ 1956ರಲ್ಲಿ ಇಡೀ ಶೋಷಿತ ಸಮುದಾಯಗಳನ್ನ ಶಿಕ್ಷಣದಿಂದ ವಂಚಿತರಾಗಿದ್ರಲ್ಲ ಅಂತಂದ್ರೆ ಅಂತಂದ್ರೆ 1956ರಲ್ಲಿ ಒಟ್ಟು ರಾಜ್ಯದ ಶೋಷಿತ ಸಮುದಾಯದ ಪರಿಸ್ಥಿತಿ ಏನಾಗಿತ್ತು ಅಂತಂದ್ರೆ ಸಂಬಳಕ್ಕೋಸ್ಕರ ಇತರೆ ಮೇಲ್ವರ್ಗದ ಜಮೀನ್ದಾರರ ಮನೆಗಳಲ್ಲಿ ಊಟಕ್ಕಿದ್ದಂತ ಸಂದರ್ಭದಲ್ಲಿ ಊಟಕ್ಕೋಸ್ಕರ ದುಡಿಯೋದು. ಹೌದೌದು, ಅಂತ ಸಂದರ್ಭದಲ್ಲಿ ಇವ್ರು ತಂದು ಇದು ಮಾಡ್ತಾರೆ, ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಅಂತಂದ್ರೆ ಅಪೌಷ್ಟಿಕ ಅಂತ ನರಳುವಂತಹ ಮಕ್ಕಳುಗಳು ಅಂತಂದ್ರೆ ಯಾರು ಊಟಕ್ಕೆ ಇನ್ನೊಬ್ಬರ ಮನೆಯಲ್ಲಿ ಜೀತದಲ್ಲಿ ಇರ್ತಿದ್ರಲ್ವಾ ಅಂತ ಮಕ್ಕಳುಗಳು ಮ್ಯಾಲ್ ನ್ಯೂಟ್ರಿಷನ್ ಅಂತಂದ್ರೆ ಅಪೌಷ್ಟಿಕ ಅಂತ ನರಳುವಂತ ಮಕ್ಕಳುಗಳಿಗೆ ಪೌಷ್ಟಿಕಾಂಶ ನೀಡಿ ಸದೃಢ ಕರ್ನಾಟಕವನ್ನ ಮತ್ತು ಭಾರತದ ಪ್ರಗತಿಯಲ್ಲಿ ಅವರು ಪಾಲ್ಗೊಳ್ಳಬೇಕು ಅನ್ನೋ ಕಾರಣದಲ್ಲಿ ಇವ್ರು ಏನ್ ಮಾಡ್ತಾರ ಬಾಲವಾಡಿಗಳನ್ನ ಸ್ಥಾಪನೆ ಮಾಡ್ತಾರೆ. ಶಿಶು ವಿಹಾರ. ಅದು ಮೂಲ ಉದ್ದೇಶ ಏನು ಅಂತಂದ್ರೆ ಏನು ಊಟಕ್ಕೋಸ್ಕರನೇ ಜಮೀನ್ದಾರರ ಮನೆಗಳಲ್ಲಿ ಇರ್ತಿದ್ರಲ್ವಾ ಜೀತಕ್ಕೆ. ನಾನು ಸೇರಿಸ್ತೀನಿ. ಇಲ್ಲೊಬ್ರು ಮಾತಾಡ್ತಾ ಇದ್ರು, ಇವರು ರಷ್ಯಾದ ಪ್ರವಾಸ ಕೈಗೊಂಡ ಸಚಿವರಿದ್ದಾಗ ರಷ್ಯಾದಲ್ಲಿ ಪ್ರವಾಸ ಕೈಗೊಂಡಾಗ ಅಲ್ಲಿರ್ತಕ್ಕಂಥ ಮಕ್ಕಳನ್ನ ಅವ್ರೇನು ಬೇರೆ ಮನೆಯಾಗ ಇಟ್ಕೊಂಡ್ಬಿಟ್ಟು ಬೇರೆ ಕಡೆ ಏನೋ ಕೆಲ್ಸಕ್ಕೆ ಹೋಗುವಾಗ ಅಲ್ಲಿ ಮಕ್ಕಳನ್ನ ಪೋಷಣೆ ಮಾಡ್ತಿದ್ರಲ್ವಾ, ಅದನ್ನ ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಅದನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಮಾಹಿತಿ ಕೊಟ್ಟರು. ಅದು ಸತ್ಯ ಸರ್? ಅಷ್ಟು ಅದೇ ಮಾಹಿತಿ ಇದೆನಾ? ಹೌದು ಸರ್, ಹೌದು. ಅದು ಫಸ್ಟ್ ಜನರಲ್ ಎಲೆಕ್ಷನ್ ಅಲ್ಲಿ MP ಆಗಿ ಎಲೆಕ್ಟೆಡ್ ಆಗ್ತಾರಲ್ವಾ, ಆ ಟೈಮಲ್ಲಿ ಇವರು ಇದು ಕನ್ಸಲ್ಟೇಟಿವ್ ಮತ್ತೆ ಎಸ್ಟಿಮೇಟಿವ್ ಕಮಿಟಿ ಮೆಂಬರ್ ಆಗಿರ್ತಾರಲ್ವಾ. ಫ್ರಾನ್ಸ್, ರಷ್ಯಾ, ಇದು ಬಹಳಷ್ಟು ಯುರೋಪ್ ಕಂಟ್ರಿಗಳು ಮತ್ತೆ ರಷ್ಯಾ ಕಂಟ್ರಿಗಳಲ್ಲಿ ಇವರು ಪ್ರವಾಸ ಮಾಡ್ತಾರೆ. ಪ್ರವಾಸ ಮಾಡೋ ಉದ್ದೇಶವೇ ಏನು ಅಂತಂದ್ರೆ ಅಲ್ಲಿ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗಳು ಏನೇನಿದಾವಲ್ವಾ ಆ ಸ್ಕೀಮ್ಗಳನ್ನ ಅಧ್ಯಯನ ಮಾಡ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ನಮ್ಮ ರಾಜ್ಯದಲ್ಲಿ ಮತ್ತು ಭಾರತದಲ್ಲಿ ಯಾವ ರೀತಿಯಾದಂತ ಕಾರ್ಯಯೋಜನೆಗಳನ್ನ ರೂಪಿಸಬಹುದು ಅನ್ನುವಂತ ಅಧ್ಯಯನ ತಂಡದ ಭಾಗವಾಗಿ ಇವರು ಪ್ರವಾಸ ಮಾಡ್ತಾರೆ. ಅದಾದ ಇವ್ರು ಏನ್ 1956ರಲ್ಲಿ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ತಾರಲ್ವಾ, ಅಲ್ಲಿ ಗೆದ್ದ ಮೇಲೆ ಇವ್ರು ಅಸೆಂಬ್ಲಿಗೆ ಎಲೆಕ್ಟ್ ಆಗಿದ್ಮೇಲೆ ಅದೇ ಸಂದರ್ಭದಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅದು ಸ್ಥಾಪನೆ ಆಗುತ್ತೆ. ಅಕ್ಟೋಬರ್ 18, 1956ರಲ್ಲಿ ಅವ್ರ ಮಿನಿಸ್ಟರ್ ಇವರು ಆಗ್ತಾರೆ. ಆ ಯೋಜನೆ ನಿಲ್ತಂದು ಇಂಪ್ಲಿಮೆಂಟ್ ಮಾಡ್ತಾರೆ. ಇಂಥ ವ್ಯಕ್ತಿ ಅಂದ್ರೆ ಈ ಎಷ್ಟು ಕ್ರಾಂತಿಕಾರಿ ವಿಷಯ ಇದು ಶಿಶು ವಿಹಾರ ಮತ್ತೆ ಸೋಷಿಯಲ್ ರೆಸಿಡೆನ್ಷಿಯಲ್ ಸ್ಕೂಲ್ಗಳು, ವಸತಿ ನಿಲಯ ಸ್ಕೂಲ್ಗಳು ಅಂತಂದ್ರೆ ಬಹುಶಃ ಇವತ್ತು ಕರ್ನಾಟಕವು ಶಿಕ್ಷಣದಲ್ಲಿ ದಲಿತರ ಶೈಕ್ಷಣಿಕ ಪ್ರಗತಿಯಲ್ಲಿ ಟಾಪ್ 5 ಸ್ಟೇಟ್ಗಳಲ್ಲಿ ಒಂದಾಗಿರೋದ್ರಲ್ಲಿ ಅಡಿಗಲ್ಲಿನ ರೂವಾರಿ ಯಾರು ಅಂತಂದ್ರೆ ಎನ್ ರಾಜಯ್ಯನವರು. ಹೌದು, ಯಾಕಂದ್ರೆ ಇವ್ರು ನನ್ ಮೊದ್ಲಿಗೆ ಹೇಳಿದೆ ಏನಂತಂದ್ರೆ ರೈಟ್ಸ್ ಅಂಡ್ ಪ್ರಿವಿಲೇಜಸ್ ಗಳನ್ನ, ಕಾನೂನುಗಳು ಮತ್ತು ಅನುಕೂಲಗಳನ್ನ ಸಾಂಸ್ಥಿಕರಣ ಮಾಡುವಂತಹ ಅಂತಂದ್ರೆ ಕಾನೂನಾತ್ಮಕ ಸಾಂಸ್ಥಿಕರಣ ಸಂಸ್ಥೆಗಳನ್ನ ಹುಟ್ಟು ಹಾಕುವ ಸಂದರ್ಭದಲ್ಲಿ ಅವುಗಳನ್ನ ರೂಪರೇಷೆ ಡಿಪಾರ್ಟ್ಮೆಂಟ್ ಅಲ್ಲಿ ಅವನ್ನ
ಮಿನಿಸ್ಟರ್ ಆಗಿ ಅವನ್ನೆಲ್ಲ ತಂದ್ರಲ್ವಾ, ಹಾ ಹಾ ಅವುಗಳೆಲ್ಲ ಫಲಾನುಭವಿಗಳನ್ನ 69 ವರ್ಷದಲ್ಲಿ, ಹೆಚ್ಚು ಕಮ್ಮಿ 70 ವರ್ಷದಲ್ಲಿ ಇವರು ತಂದಂತ ಕಾನೂನು ಮತ್ತು ಸ್ಕೀಮ್ಗಳ ಅಂಡರ್ ಅಲ್ಲಿ ಹೌದಲ್ವಾ? ಹೌದು. ಹಾ 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 ಈ ರಾಜ್ಯದಲ್ಲಿ ಏನೇನೆಲ್ಲ ಆಗಿದೆ ಅಲ್ವಾ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮೂಲಕ ಏನೇನಾಗಿದೆ ಅಲ್ವಾ, ಇವತ್ತು ನಮ್ಗೆ 2,46,000 ಜನ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮೂಲಕ ವಸತಿಯುತ ಸ್ಕೂಲ್ಗಳಲ್ಲಿ ಅಧ್ಯಯನ ಮಾಡ್ತಿದ್ದಾರೆ. ಈ ರೀತಿಯಂತ ಕಾನೂನನ್ನ ತಂದಂತ ವ್ಯಕ್ತಿ ಇವರು. ಸರ್ ನಾನೇನ್ ಕೇಳ್ತಾ ಇದ್ದೀನಿ ಅಂತಂದ್ರೆ, ಈ ಪ್ರಕಾರ ಕೇವಲ ಹಾಸ್ಟೆಲ್ಗಳಲ್ಲ, ವಸತಿ ಶಾಲೆಗಳಿಗೆ ಆಗ್ತಿದಾವಲ್ಲ, ಮುರಾರ್ಜಿ ವಸತಿ ಶಾಲೆ ಆಗಿರ್ಬೋದು, ಇಂದಿರಾ ಗಾಂಧಿ ವಸತಿ ಶಾಲೆ ಆಗಿರ್ಬೋದು, ವಸತಿ ಶಾಲೆಗಳಲ್ಲ, ಅಂಬೇಡ್ಕರ್ ವಸತಿ ಶಾಲೆಗಳಾಗಿರ್ಬೋದು, ಇವಕ್ಕೆಲ್ಲ ಅಡಿಗಲ್ ಹಾಕಿರ್ತಕ್ಕಂಥದ್ದು ರಾಚೇನವ್ರ ಸಾಹೇಬರು, ಹೌದಲ್ಲ? ಹೌದು ಸರ್. ಇದನ್ನ ಇನ್ಸ್ಟಿಟ್ಯೂಷನಲೈಸ್ ಅಂತಂದ್ರೆ ಏನಂತಂದ್ರೆ, ನಾವುಗಳು ಒಂದು ಸ್ಥಾಪಿತ ಸರ್ಕಾರಗಳು ಒಂದು ಸೋಷಿಯಲ್ ಅಂತಂದ್ರೆ ಸಾಮಾಜಿಕ ಕಲ್ಯಾಣ ಯೋಜನೆಗಳನ್ನ ಇದೇ ರೀತಿಯಾಗಿ ಮಾಡಬೇಕು ಅನ್ನುವಂತಹ ಕಾನೂನು ಮತ್ತು ನಿಯಮಗಳನ್ನ ರೂಪಿಸುವ ಮೊದಲ ಆದ್ಯಕಾರ ಇವರು. ಅಲ್ಲ ಸರ್, ಇಷ್ಟೆಲ್ಲ ಬಾಳ ನೋಡಿ ಎಷ್ಟು ಇತಿಹಾಸ ಹೇಳ್ತಾ ಇದ್ರಿ. ನಮ್ದು ಇಲ್ಲಿ ಕೊರಗೆ ಏನಂತಂದ್ರೆ, ಇಲ್ಲಿ ಅಂಗನವಾಡಿಗಳು ಪ್ರಾರಂಭ ಆಗೋದಕ್ಕೆ ನಮ್ಮ ರಾಚೇಂದ್ರ ಸಾಹೇಬ್ರ ಕಾರಣ, ವಸತಿ ಶಾಲೆಗಳನ್ನ ಪ್ರಾರಂಭ ಮಾಡ್ಲಿಕ್ಕೆ ರಾಚೇಂದ್ರ ಸಾಹೇಬ್ರ ಕಾರಣ. ಅವ್ರ ಹೆಸರಲ್ಲಿ ಒಂದು ವಸತಿ ಶಾಲೆಗಳಿಲ್ಲವಲ್ಲ, ಎಂತ ದುರಂತ ಅಲ್ವಾ? ಅದೇ ಸರ್, ಅಂತಂದ್ರೆ ಈ ಸಮುದಾಯದ ದೌರ್ಭಾಗ್ಯ ಏನು ಅಂತಂದ್ರೆ, ಈ ಸಮಾಜಕ್ಕಾಗಿ ದುಡಿದ ಎಲ್ಲಾ ಮಹನೀಯರುಗಳನ್ನ ನಾವು ಇತಿಹಾಸದಲ್ಲಿ ಅವರಿಗೆ ಜಾಗ ಕೊಡಿಸಲಾಗದಷ್ಟು ನತದೂತ ಸಮುದಾಯದವರಾಗಿದ್ವಿ. ಎಂತ ದೊಡ್ಡ ದುರಂತ ಸರ್ ಇದು. ಖಂಡಿತ ಸರ್, ಖಂಡಿತ ಸರ್. ಹೇಳಿ ಸರ್, ಮಾತಾಡಿ ಸರ್, ಮಾತಾಡಿ. ಬಹಳ ಅದ್ಭುತ ಆಗಿರುತ್ತೆ ಇದ್ರಿ. ಈ ರೀತಿ ಸ್ಕೀಮ್ ಗಳನ್ನ ತರೋದ್ರ ಮೂಲಕ ಇವರು ಇವತ್ತು ಈ ಪ್ರಗತಿ ಅಂತಂದ್ರೆ, ಕರ್ನಾಟಕವು ಸಾಕ್ಷರತೆಯಲ್ಲಿ ಮತ್ತೆ ಉತ್ತಮ ಮಾನವ ಸಂಪನ್ಮೂಲವನ್ನ ಬೆಳೆಸ್ಕೊಂಡು ಇವತ್ತು ಅಭಿವೃದ್ಧಿ ಪಥದಲ್ಲಿ ನಡೀತಾ ಇದೆ ಅಂತಂದ್ರೆ, ಅದಕ್ಕೆ ಈ ವಸತಿ ಶಾಲೆಗಳು ಮತ್ತು ಅಪೌಷ್ಟಿಕತೆಯನ್ನ ನಿರ್ವಹಣೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹ ಫುಡ್ ಸಪ್ಲೈಯಿಂಗ್ ಇದು ಏನಿದೆ ಅಲ್ವಾ, ಇದು. ಯಾಕಂತಂದ್ರೆ ನಾನು ಫುಡ್ ಅನ್ನ ಬಹಳ ಮೆನ್ಷನ್ ಮಾಡ್ತೇನೆ. ಏನಕ್ಕಂತಂದ್ರೆ, ಇವರು 1949 ಸಾರ್ವಜನಿಕ ರಾಜಕೀಯ ಜೀವನಕ್ಕೆ ಬಂದ್ಮೇಲೆ 1949ರಲ್ಲಿ ಫುಡ್ ಕೌನ್ಸಿಲ್ ಆಫ್ ಇಂಡಿಯಾದ ಇದನ್ನು ಮೆಂಬರ್ನು ಆಗಿರ್ತಾರೆ. ಆಮೇಲೆ ಇದು ರೇಷ್ಮೆ ಮಂಡಳಿಯ ಸದಸ್ಯರನ್ನು ಆಗ್ತಾರೆ. ಅಂತಂದ್ರೆ ಮೈಸೂರು ರಾಜ್ಯ ಮತ್ತು ಕರ್ನಾಟಕ ರಾಜ್ಯ ಪರಿವರ್ತನೆ ಆದ ನಂತರ ರೈತರ ಬದುಕು ಮತ್ತೆ ಈ ರಾಜ್ಯದ 80% ಬಹುಜನರ ಬದುಕು, ಶೈಕ್ಷಣಿಕ ಬದುಕು ಪರಿವರ್ತನೆ ಮತ್ತು ಸೆಲ್ಫ್ ಎಂಪ್ಲಾಯ್ಸ್ ಸ್ಕಿಲ್ ಇದೆ ಅಲ್ವಾ, ಡೆವಲಪ್ಮೆಂಟ್ ಸ್ಕಿಲ್ಸ್ಗಳು, ಅವುಗಳೆಲ್ಲವುಗಳ ಆದ್ಯವಾರಕ ಅಂತಂದ್ರೆ ನೋಡಿ, ಒಂದು ಕಾನೂನು ಮಾಡಿ ಹೋದ ನಂತರ ಆ ಕಾನೂನಿನ ಅಡಿಯಲ್ಲಿ ಹೊಸ ಸ್ಕೀಮ್ಗಳು ಬರಬಹುದು, ಆದ್ರೆ ಕಾನೂನು ನಿರ್ಮಿಸೋದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಸ್ಕೀಮ್ಗಳು ನಾವು ತರಬಹುದು, ಆದ್ರೆ ಒಂದು ಕಾನೂನುಗಳನ್ನ ಸಾಂಸ್ಥೀಕರಣಗೊಳಿಸೋದಿದೆ ಅಲ್ವಾ, ಅದು ತುಂಬಾ ಆ ಸಂದರ್ಭದಲ್ಲಿ ಸಂವಿಧಾನ ಕೊಟ್ಟಂತಹ ಹಣಕಾಸು ನೆರವುಗಳನ್ನ ಇಂತಿಂತ ಯೋಜನೆಗಳಿಗೆ ಬಳಸ್ಕೊಳ್ಬೇಕು ಅನ್ನುವಂತಹ ಒಂದು ಇನ್ಸ್ಟಿಟ್ಯೂಷನಲೈಸ್ಡ್ ಮಾಡೋದಿದೆ ಅಲ್ಲ, ಲಾಗಳನ್ನ ಇನ್ಸ್ಟಿಟ್ಯೂಷನಲೈಸ್ಡ್ ಮಾಡೋದು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದೌದು. ಇದು ಮಿನಿಸ್ಟರ್ ಇವರು. ಇವತ್ತೇನೆಲ್ಲ ಬದಲಾವಣೆ ಆಗಿದೆ ಅದಕ್ಕೆಲ್ಲ ಆದ್ಯರುವಾರಿಗಳು ಇವರು. ಸರ್, ಇನ್ನೊಂದು ವಿಜಯ್ ಸರ್, ನಾನು ನಿಮ್ಮಲ್ಲಿ ಇನ್ನೊಂದು ಏನಂತಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕರಿಸುವಾಗ ಅವ್ರ ಜೊತೆಲೇನೆ ನಮ್ಮ ರಾಜೇ ಸಾಹೇಬರು ಸ್ವೀಕರಿಸಿದ್ರಂತಕ್ಕಂಥದ್ದು, ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಸ್ವಲ್ಪ ಕೊಟ್ಟರೆ ಉತ್ತಮ ಆಗುತ್ತೆ. ಬೌದ್ಧ ಧರ್ಮದ ಮತ್ತು ಅಂಬೇಡ್ಕರ್ ಜನಾಂಗದ ವಿಷಯದಲ್ಲಿ ಇವತ್ತೇನು ಮೈಸೂರು ಮತ್ತೆ ಚಾಮರಾಜನಗರದವರು ಒಂದಿಷ್ಟು ವಿಷಯವನ್ನ ತಿರುಚಿ ಬರಿತಾ ಇರ್ತಾರೆ. ಈ ವಿಷಯವಾಗಿ ಒಂದು ಕ್ಲಾರಿಫಿಕೇಶನ್ ಏನಂತಂದ್ರೆ, ಒಂದು ಮೈಸೂರು ಭಾಗದಲ್ಲಿ ಸೋದರ ಸಮುದಾಯದವರು ಒಂದು ಸ್ಕೂಲ್ ಅನ್ನು ಓಪನ್ ಮಾಡ್ತಾರೆ. ಆ ಸ್ಕೂಲ್ ನೇಮ್ ಒಂದಿಷ್ಟು ಅದು ನನಗೆ ಕನ್ಫ್ಯೂಷನ್ ಇದೆ. ಆ ಸ್ಕೂಲ್ಗೆ ಇವ್ರು ಎಷ್ಟು ಒತ್ತಾಸೆಯಾಗಿರ್ತಾರೆ ಅಂತಂದ್ರೆ, ತಮ್ಮ ಸಮುದಾಯದ ಮಕ್ಕಳುಗಳನ್ನೆಲ್ಲರನ್ನು ಕೂಡ ಆ ಸ್ಕೂಲ್ಗೆ ಸೇರ್ಸೋದಕ್ಕೆ ಇವರು ಉತ್ತೇಜನ ಕೊಡ್ತಾರೆ. ಏನಂತಂದ್ರೆ, ಅದು ನಾಗಲೋಕ ಸ್ಕೂಲ್ ಅಥವಾ ಏನೋ ಅದು ಹೆಸರಿದೆ. ಆ ಹೆಸರನ್ನ ಏನಂತ ಹೇಳ್ತಾರಂತಂದ್ರೆ, ಅದು ನಮ್ಮ ಇಂದಿನ ಇತಿಹಾಸವನ್ನ ಪ್ರತಿಬಿಂಬಿಸುವಂತ ಸ್ಕೂಲ್ ಅದು.
ಅಲ್ಲಿ ಹೋಗ್ಬಿಟ್ಟು ನೀವು ಚರಿತ್ರೆಯನ್ನ ಅಂತಂದ್ರೆ ನಮ್ಮ ಚರಿತ್ರೆ, ಹೊಸ ಚರಿತ್ರೆಯನ್ನ ಬಾಬಾ ಸಾಹೇಬರ ದಾರಿಯಲ್ಲಿ ಬರೀರಿ ಅಂತ ಒತ್ತಾಸೆ ಮಾಡ್ತಾರೆ. ಮತ್ತೆ ಇವರು ಬುದ್ಧಿಸ್ಟ್, ಎಸ್ ಬಾಬಾ ಸಾಹೇಬರ ಜೊತೆಗೆ 5 ಲಕ್ಷದ ಇವುಗಳಲ್ಲಿ ಕರ್ನಾಟಕದಿಂದ ಹೋಗಿರ್ತಕ್ಕಂತ ಒಬ್ಬ ವ್ಯಕ್ತಿ. ಹೌದು. ಅಂತಂದ್ರೆ ಕರ್ನಾಟಕದಿಂದ ಪ್ರಥಮ ಬಾರಿಗೆ ಇವತ್ತು ಕೂಡ ಅವ್ರ ಕುಟುಂಬದವರು ಬುದ್ಧಿಸ್ಟ್ ಕುಟುಂಬ, ಇವತ್ತಿಗೂ ಕೂಡ ಅಂಬೇಡ್ಕರ್ ಕುಟುಂಬ. ಅಂದ್ರೆ ರಾಜೇ ಸಾಹೇಬರು ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾಜಿಕ ಬದಲಾವಣೆಯಲ್ಲಿ ಆ ಬಾಬಾ ಸಾಹೇಬರ ಆದರ್ಶಗಳನ್ನು ಇವರು ಅಳವಡಿಸಿಕೊಂಡು ಅವ್ರ ಜೊತೆಗಿದ್ರು. ಖಂಡಿತ. ಏನಕ್ಕೆ ಅಂತಂದ್ರೆ ಮದ್ರಾಸ್ ಪ್ರಾಂತಕ್ಕೆ ಕರ್ನಾಟಕ ಭಾಗವು ಸೇರಿದ್ದಾಗ ನಮಗೆ ಇದು 1927ರಲ್ಲಿ ಬಾಬಾ ಸಾಹೇಬರು ಮುಂಬೈ ಪ್ರಾಂತ್ಯ ಮತ್ತು ಮದ್ರಾಸ್ ಪ್ರಾಂತ್ಯದಿಂದ ಒಬ್ರು ಸಿ ರಾಜ ಅನ್ನೋರು ಹೊರೆ ಕಮ್ಯುನಿಟಿ ಅವರು ಈ ಪ್ರಾಂತ್ಯದ ನಾಯಕರು ಇರ್ತಾರೆ, ದೊಡ್ಡ ನಾಯಕರು, ನ್ಯಾಷನಲ್ ಲೀಡರ್ಗಳು ಇವರಿಬ್ಬರು. ಇವರಿಬ್ಬರ ನ್ಯಾಷನಲ್ ಲೀಡರ್ಶಿಪ್ಪಿಂಗ್ ಇದರಲ್ಲಿ ನಮ್ಮ ಎನ್ ರಾಚಯ್ಯನ್ ಅವರು ಆಯ್ಕೆ ಮಾಡ್ಕೊಳ್ಳೋದು ಬಾಬಾ ಸಾಹೇಬ್ರನ್ನ. ಅಂತಂದ್ರೆ ಬಾಬಾ ಸಾಹೇಬ್ರನ್ನ ಏನಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ ಅಂತಂದ್ರೆ, ಬಾಬಾ ಸಾಹೇಬ್ರು ಕೊಡುವಂತ ಡಿಪ್ರೆಸ್ಡ್ ಕ್ಲಾಸ್ ಬ್ರೋಕನ್ ಹಿಸ್ಟ್ರಿ ಇದೆ ಅಂತ ಒಂದು ಥಿಯರಿ ಇದೆ. ಅಂತಂದ್ರೆ ಅಸ್ಪೃಶ್ಯರು ನಾವು ಹೇಗಾದ್ವಿ, ಹೇಗ್ ಮಾಡಲ್ಪಟ್ವಿ ಅನ್ನೋ ಇತಿಹಾಸವನ್ನ ಅವರು ಪ್ರಬಂಧ ನಾವು ಬರೆದ ನಂತರ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು, ಎಸ್ ನಮ್ಮ ಇತಿಹಾಸವು ಬೌದ್ಧ ಇತಿಹಾಸವಾಗಿತ್ತು, ನಾವೆಲ್ಲರೂ ಬೌದ್ಧರು ಅನ್ನೋ ಕಾರಣಕ್ಕಾಗಿ ಬಾಬಾ ಸಾಹೇಬರನ್ನ ಒಪ್ಕೊಂಡು ಬಾಬಾ ಸಾಹೇಬರ ಹಾದಿಯಲ್ಲಿನ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ಕೊಂಡು, ಅಷ್ಟಲ್ದನೆ ಇವರು ಸ್ಥಾಪನೆ ಮಾಡುವಂತಹ ಸಂಸ್ಥೆಗಳಲ್ಲಾಗ್ಲಿ ಅಥವಾ ಸ್ಕೂಲ್ಗಳಲ್ಲಾಗ್ಲಿ ಮೈಸೂರು ಪ್ರಾಂತದಲ್ಲಿ ಅದನ್ನ ಎಷ್ಟು ಸಾಧ್ಯನ ಅಷ್ಟು ಎಸ್ಟಾಬ್ಲಿಷ್ಮೆಂಟ್ ಮಾಡೋದಕ್ಕೆ ಅವ್ರು ಕಾರ್ಯ ಮಾಡ್ತಾರೆ. ಈ ರಾಜ್ಯದಲ್ಲಿ ಪ್ರಥಮವಾಗಿ ಬಾಬಾ ಸಾಹೇಬರ ಸಿದ್ಧಾಂತಗಳನ್ನ ಪ್ರಚಾರ ಪಡಿಸೋದಕ್ಕೆ ಒಬ್ಬ ಎಲೆಕ್ಟೆಡ್ ಒಂದು ಚುನಾಯಿತ ಜನಪ್ರತಿನಿಧಿಯಾಗಿದ್ದು ಕೂಡ ಕೆಲಸ ಮಾಡಿದಂತ ವ್ಯಕ್ತಿ. ಹೆಮ್ಮೆ ಸರ್, ಕೇಳಕ್ಕೆ ತುಂಬಾ ದೊಡ್ಡ ಹೆಮ್ಮೆ ಅಂದ್ರೆ ದೊಡ್ಡ ಹೆಮ್ಮೆ ಸರ್. ಈಗ ನಮ್ಮ ವಿರುದ್ಧ ಒಂದು ಪ್ರಚಾರ ನಡೀತಾ ಇದೆ ನೋಡಿ. ಅಂತಂದ್ರೆ ಈ ನಮ್ಮ ಸಮುದಾಯದಿಂದ ಪ್ರಥಮವಾಗಿ ಬಾಬಾ ಸಾಹೇಬರ ಲಕ್ಷಾಂತರ 5 ಲಕ್ಷ ಜನರ ಜೊತೆಗೆ ಸಾಮೂಹಿಕ ಇದರಲ್ಲಿ ತೆಗೆದುಕೊಂಡು ಬೌದ್ಧ ಧರ್ಮ ಸ್ವೀಕಾರ ಮಾಡಿರ್ತಕ್ಕಂತ ಜನರಲ್ಲಿ ಇವರು ಒಬ್ರು, ನಮ್ಮ ಸಮುದಾಯದವರು ಮತ್ತೆ ಬಾಬಾ ಸಾಹೇಬರ ದೊಡ್ಡ ಅನುಯಾಯಿ. ಈ ವ್ಯಕ್ತಿ ಬಂದಂತಹ ಭಾಗದಿಂದನೇ ಇವತ್ತು ಏನ್ ದುಷ್ಪ್ರಚಾರ ಆಗ್ತಕ್ಕ ಅಂತಂದ್ರೆ, ನಾವು ಅಂಬೇಡ್ಕರ್ ವಿರೋಧಿ ಸಮುದಾಯದವರು ತಪ್ಪು ಸಂದೇಶ ಕೊಡ್ತಾರೆ. ಅದು ಹೆಂಗೆ ಅಂತಂದ್ರೆ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರುವಂತದ್ದು. ಅದಕ್ಕೆ ಒಂದು ದೊಡ್ಡ ಕುತಂತ್ರ ಇದೆ. ದೊಡ್ಡ ಕುತಂತ್ರ ಇದೆ. ಏನಂತಂದ್ರೆ ನಮ್ಮನ್ನ ಅದರಿಂದ ದೂರೀಕರಿಸೋ ಒಂದು ದೊಡ್ಡ ಕುತಂತ್ರ ಇದೆ. ಆದ್ರೆ ಒಂದು ವೇಳೆ ಅವರ ಕುತಂತ್ರ ಸಫಲವಾಯಿತು ಅಂತಂದ್ರೆ ದಕ್ಷಿಣ ಭಾರತದಲ್ಲಿ ಶೋಷಿತ ಚಳುವಳಿಗೆ ಆಗುವಂತ ದೊಡ್ಡ ಅನಾಹುತ ಏನಂತಂದ್ರೆ, ಒಂದು ವೇಳೆ ಈ ರೀತಿ ಕುತಂತ್ರಗಳನ್ನ ಅಂದ್ರೆ ದುರುದ್ದೇಶ ಪೂರ್ವಕ ಮಾಡುತ್ತಲೇ ಹೋದ್ರೆ ಸೌತ್ ಇಂಡಿಯನ್ ಪ್ಯಾನ್ ಕ್ಯಾಸ್ಟ್ ಆದಂತ ಮಾದಿಗ ಸಮುದಾಯದವರು ಒಂದು ವೇಳೆ ದೂರ ಉಳಿದ್ರು ಅಂತಂದ್ರೆ ಬಹುಜನ ಚಳುವಳಿಗೆ ಮತ್ತು ಶೋಷಿತರ ವಿಮೋಚನಾ ಚಳುವಳಿಗೆ ಆಗುವಂತ ದೊಡ್ಡ ಅನಾಹುತ ಇದೆ ಅಲ್ವಾ, ಅದು ತುಂಬಾ ದೊಡ್ಡದು. ಆ ಮುಂದ್ ಬರುವಂತ ದೊಡ್ಡ ಅಪಾಯವನ್ನ ತಿಳ್ಕೊಳ್ಳಾರ್ದನೆ ಮತ್ತು ಇವರಿಗಿಂತ ಮುಂಚಿನ 1943 ಇಂದನೂ ಕೂಡ ಈ ಶೋಷಿತರ ಚಳುವಳಿಯಲ್ಲೇ ಕೆಲಸ ಮಾಡಿರ್ತಕ್ಕಂಥ ಎನ್ ರಾಚಯ್ಯನ್ ಅವರ ಇತಿಹಾಸವನ್ನ ಅರಿದೇನೆ. ಆಮೇಲೆ ಕರ್ನಾಟಕದಲ್ಲಿ ಬಹುಜನ್ ಚಳುವಳಿ, ದಲಿತ ಬಹುಜನ್ ಚಳುವಳಿಗೆ ಮಾದಿಗರ ಕೊಡುಗೆ ಮತ್ತು ಅಂಬೇಡ್ಕರ್ ಚಳುವಳಿಯನ್ನ ಮುನ್ನಡೆಸೋದಕ್ಕೆ ರಾಜ್ಯದ 22 ಜಿಲ್ಲೆಗಳಲ್ಲಿ ಯಾವ ಸಮುದಾಯ ಕಾರ್ಯನಿರ್ವಹಿಸುತ್ತೆ ಅನ್ನುವ ಒಂದಿಷ್ಟು ಕಿಂಚಿತ್ತು ಮಾಹಿತಿ ಇಲ್ದಾನೆ ಯಾವುದೋ ಒಂದು ರಾಜ್ಯದ ಮೂಲೆಯಲ್ಲಿ ಇರ್ತಕ್ಕಂಥ 2 ಜಿಲ್ಲೆಯಲ್ಲಿ ಕೂತ್ಕೊಂಡು ಅಪಪ್ರಚಾರ ಮಾಡ್ತಾ ಇರ್ತಾರೆ. ಅದು ಈ ಸಮುದಾಯಕ್ಕೆ ಮತ್ತೆ ಈ ಸಮುದಾಯದ ಮಹನೀಯರು ದಲಿತ ಬಹುಜನ್ ಚಳುವಳಿಗೆ ಮತ್ತು ಬಾಬಾ ಸಾಹೇಬರು ಮುನ್ನಡೆಸಿದಂತ ಸಾಮಾಜಿಕ ಪರಿವರ್ತನೆ ಚಳುವಳಿಗೆ ಈ ಸಮುದಾಯ ತೆತ್ಕೊಂಡ, ಈ ಸಮುದಾಯ ತ್ಯಾಗ ಮಾಡಿದ್ದು ಎಲ್ಲ ಶೋಷಿತ ಸಮುದಾಯದ ಎನ್ ರಾಚಯ್ಯನ್ ಅವರಂತವ್ರು ಮಾಡಿರ್ತಕ್ಕಂಥ ಮಹತ್ ಕಾರ್ಯಗಳನ್ನ ಅಣಕಿಸಿದಂಗೆ, ಅವಮಾನ ಮಾಡ್ದಂಗೆ. ಸತ್ಯ, 100% ಸತ್ಯ ಸರ್. ಅದೆಲ್ಲ ಮನವರಿಕೆ ಆಗ್ಬೇಕಾಗಿದೆ. ಅಂತ ಕೆಲವು ವ್ಯಕ್ತಿಗಳಿಂದ ಸಮಾಜಕ್ಕೆ ತಪ್ಪು ಸಂದೇಶ ಹೋಗ್ತಾ ಇದೆ. ಎರಡು ಸಮುದಾಯಗಳ ನಡುವೆ ಕಂದಕ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಿಜವನ್ನ ಸತ್ಯವನ್ನು ತಿಳ್ಕೊಂಡು
ಎಲ್ಲ ಸಮುದಾಯದವರನ್ನ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಎಲ್ಲ ಸಮುದಾಯದವ್ರನ್ನ ಪ್ರೀತಿ ಮಾಡೋ ಜೊತೆಗೆ ಗೌರವದ ಜೊತೆಗೆ ನಾವು ಸಹ ಅಸ್ಪೃಶ್ಯ ಸಮುದಾಯದವರು ನಮ್ಮಲ್ಲಿ ಕಂದಕ ಜಾಸ್ತಿ ಮಾಡ್ಕೊಳ್ಬಾರ್ದು. ಈ ರಾಜಕೀಯ ಕಾರಣಕ್ಕೋಸ್ಕರ ಅಥವಾ ಅಧಿಕಾರಕ್ಕೋಸ್ಕರ ಯಾರೋ ಮಾತಿಗೆ ಮರಳಾಗಿ ನಮ್ಮ ನೈಜ ಇತಿಹಾಸವನ್ನ ಮರೆಮಾಚಬಾರ್ದು ಅಲ್ಲ ಸರ್? ಖಂಡಿತ ಸರ್, ಖಂಡಿತ. ಏನಕ್ಕೆ ಅಂತಂದ್ರೆ ಬಾಬಾ ಸಾಹೇಬ್ರು 1975-80ರ ದಶಕದವರೆಗೂ ಅವರು ಎಲ್ಲಿ ಸೀಮಿತವಾಗಿದ್ರು ಅಂತಂದ್ರೆ ವಿದ್ಯಾವಂತ ವರ್ಗದಲ್ಲಿ. ಆಗ ತಾನೇನೆ ಅಂತಂದ್ರೆ 1950ರಿಂದ 1970ರವರೆಗೆ ಯಾವ ರೀತಿಯಾದಂತಹ ಒಂದು ಸ್ಥಿತಿ ಅಂತಂದ್ರೆ ನಮ್ಮ ಒಟ್ಟು ಶೋಷಿತ ಸಮುದಾಯಗಳ ಮೊದಲನೇ ತಲೆಮಾರು ಶಿಕ್ಷಣಕ್ಕೆ ಬಂದಂತ ಕಾಲಘಟ್ಟ. ಆ ಕಾಲಘಟ್ಟ ಎಲ್ಲವೂ ಕೂಡ ಇಡೀ ಶೋಷಿತ ಸಮುದಾಯಗಳ ಮಧ್ಯೆ ಇದ್ದಂತ ವ್ಯಕ್ತಿಗಳು ಯಾರು, ಆರಾಧಕ ವ್ಯಕ್ತಿಗಳು ಯಾರು ಅಂತಂದ್ರೆ ಗಾಂಧಿಸಂ, ಸೋಷಿಯಲಿಸ್ಟ್ಗಳು ಇದ್ದಂತ ಸಮಯ. ಆ ಸಂದರ್ಭದಲ್ಲಿ ಆ ವಲಯದಿಂದ ಬಾಬಾ ಸಾಹೇಬರನ್ನ ಇಡೀ ರಾಜ್ಯದ ಶೋಷಿತ ಸಮುದಾಯಗಳ ಕೇರಿಗಳಿಗೆ, ಅವರ ಮನೆ ಬಾಗಿಲಿಗಳಿಗೆ, ಅವರ ಮನೆಯ ಗೋಡೆಗಳಿಗೆ ಬಾಬಾ ಸಾಹೇಬರ ಫೋಟೋವನ್ನ ಲಗತ್ತಿಸಿ ಅವರ ಮನ ಮತ್ತು ಮನೆಗಳಲ್ಲಿ ಬಾಬಾ ಸಾಹೇಬರನ್ನ ನೆಲೆ ನಿಲ್ಲಿಸಿದ್ದು ದಲಿತ ಚಳವಳಿ DSS. ಅದನ್ನ ಸ್ಥಾಪನೆ ಮಾಡಿದ್ದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು, ನಮ್ ಕಡೆ ಗಿರಿಯಪ್ಪನವರು. ಅಂತಂದ್ರೆ ದಲಿತ ಚಳುವಳಿಯನ್ನ ಈ ರಾಜ್ಯದಲ್ಲಿ ಬೇರೂರಿಸೋದಕ್ಕೆ ಎನ್ ರಾಚಯ್ಯನವರಿಂದ ಹಿಡಿದು ಮತ್ತೆ ಬಾಬಾ ಸಾಹೇಬರನ್ನ ಇಡೀ ಶೋಷಿತ ಸಮುದಾಯದರ ವಿಮೋಚಕ ನಾಯಕ ಅಂತ ಹೃದಯದಲ್ಲಿ ಒತ್ಕೊಳ್ಳೋ ಹಾಗೆ ಮತ್ತೆ ಅವರ ಮನೆಯ ಗೋಡೆಗಳಲ್ಲಿ ಅವರ ಕೇರಿಯ ಎಂಟ್ರಿಗಳಲ್ಲೇ ಬಾಬಾ ಸಾಹೇಬರ ದೊಡ್ಡ ಫಲಕಗಳನ್ನ ಇಟ್ಟುಕೊಳ್ಳುವಂತಹ ಒಂದು ಮನಸ್ಥೈರ್ಯವನ್ನ ತುಂಬಿದ್ದು ದಲಿತ ಚಳುವಳಿ, ಅದು DSS. ಈ ರೀತಿ ಒಂದು ದೊಡ್ಡ ಸಾಮಾಜಿಕ ಬದಲಾವಣೆಯ ಹಿಂದೆ ಮಾದಿಗ ಸಮುದಾಯದ ಕೊಡುಗೆ. ಅಂತಂದ್ರೆ ಮಾದಿಗ ಸಮುದಾಯದವ್ರು ಇದಾರಲ್ವಾ, ಇಲ್ಲಿ ಇನ್ನೊಂದು ವಿಶೇಷತೆ ಇದೆ. ಏನ್ ಗೊತ್ತಾ ಸರ್, ಇಡೀ ದಲಿತ ಚಳುವಳಿಯಲ್ಲಿ ಬಹುಪಾಲರು ಕಥೆ ಕವನಗಳನ್ನ ಬರೆಯುವಂತ ಸಂದರ್ಭದಲ್ಲಿ ಮಾದಿಗ ಸಮುದಾಯದ CK ಮಹೇಶ್ವರಪ್ಪ ಅನ್ನೋ ಒಬ್ಬ ವ್ಯಕ್ತಿ ಒಂದಿಷ್ಟು ಸಂಶೋಧನಾತ್ಮಕ ಬರಹಗಳನ್ನ ಬರೆಯೋದಕ್ಕೆ ಶುರು ಮಾಡ್ತಾರೆ. ಹೌದೌದೌದು. ಇಡೀ ದಲಿತ ಚಳವಳಿಗಳಲ್ಲಿ ಎಲ್ಲರ ಬರಹಗಳು ಒಂದಾದರೆ, ಕಥೆ ಕವನಗಳು ಒಂದಾದ್ರೆ, ಇವ್ರುಗಳ ಬರಹಗಳ ಪ್ರತ್ಯೇಕತೆ ಏನಂತಂದ್ರೆ ಸಂಶೋಧನಾತ್ಮಕ ಬರಹಗಳು. ಇವತ್ತೇನು ಬಹುಜನ್ ಚಳುವಳಿಯಲ್ಲಿ ನಾವ್ ಹೇಳ್ತಿದೀವಿ ಮೈಸೂರು ಭಾಗದವ್ರು ಹೇಳ್ಕೊಳ್ತಿದಾರಲ್ವಾ, ಅಂತಂದ್ರೆ ಮತಂಗ ನಾಗಕುಲಗಳು ಈ ಭಾರತ ದೇಶದ ಅವ್ವ ಸಂಸ್ಕೃತಿಯ ಸೃಷ್ಟಿಕರ್ತರು ಅನ್ನೋದನ್ನ 1970ರ ಮಧ್ಯಭಾಗದಿಂದ ಹಿಡಿದು ಇವತ್ತಿನವರೆಗೂ ಅದನ್ನ ಹೇಳ್ಕೊಂತ ಬಂದಂತ ಗ್ರೇಟೆಸ್ಟ್ ರೈಟರು CK ಮಹೇಶ್ವರಪ್ಪನವರು. ಅವರು ಮಾದಿಗರು. ಅಂತಂದ್ರೆ ಇವತ್ತೇನು ಬಾಬಾ ಸಾಹೇಬ್ರ ಸಂಶೋಧನಾತ್ಮಕ ಬರಹಗಳನ್ನ ಅಥವಾ ಬುದ್ಧಿಸಮ್ ಅನ್ನ ನಾವು ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾರಲ್ವಾ, ಅಂತಂದ್ರೆ ಅವರು ಈ ಮಧ್ಯ ಕರ್ನಾಟಕದಲ್ಲಿ ದಲಿತ ಚಳವಳಿ ಹುಟ್ಟಿದಾಗ ಕೂಡ ಬುದ್ಧಿಸ್ಟ್ ಫ್ಯಾಮಿಲಿ CK ಮಹೇಶ್ವರಪ್ಪರು ಇವತ್ತು ಹಾಗೆ ಇದ್ದಾರೆ, ಮುಂದೆನೆ ಹಾಗೆ ಇರ್ತಾರೆ. ಅಂದ್ರೆ ಈ ಸಮುದಾಯ ದಲಿತ ಬಹುಜನ್ ಚಳವಳಿಗೆ ಮತ್ತು ಅಂಬೇಡ್ಕರ್ ವಿಮೋಚನಾ ಸಾಮಾಜಿಕ ಪರಿವರ್ತನಾ ಚಳವಳಿಗೆ ಏನ್ ಕೊಡುಗೆ ಕೊಟ್ಟಿದೆ ಅನ್ನೋದಕ್ಕೆ ನಾವು ಕೊಡುವಂತ ಒಂದು ದಾಖಲೆಗಳು. ಹೌದೌದು. ಅವ್ರದ್ದು ದಲಿತ ಅವ್ವ ಚರಿತೆ ದಲಿತ ಚರಿತೆ ಅನ್ನೋದು ಒಂದು ಕಾನ್ಸೆಪ್ಟ್ ಬರುತ್ತೆ. ಅವರು ಎಷ್ಟು ಚಂದವಾಗಿ ಹೇಳಿದಾರೆ ಅಂತಂದ್ರೆ ಈಗ ಮತಂಗ ನಾಗಕುಲಗಳು, ಇವರು ನಾಗಕುಲ ಅಂತ ಒಂದೇ ಹೇಳ್ಕೊಂಡು ಹೋಗ್ಬಿಟ್ರು, ಮತಂಗ ಬಿಟ್ರು. ಅಲ್ಲಿ CK ಸರ್ ಮತಂಗ ಮತ್ತು ನಾಗಕುಲಗಳು ಸಹೋದರ ಕುಲಗಳು ಅಂತಂದ್ರೆ ಈ ದೇಶದಲ್ಲಿ ಬೌದ್ಧ ಸಮಾಜ ನಿರ್ಮಾಣ ಮಾಡುವುದರಲ್ಲಿ ಎರಡೂ ಕುಲಗಳ ಮಹತ್ವ ಏನು ಅನ್ನೋದು, ಇವ್ರುಗಳು ಹೇಗೆ ಕಳ್ಳುಬಳ್ಳಿ ಅನ್ನೋದು, ಇವರಲ್ಲಿ ಹೇಗೆ 2700 ವರ್ಷಗಳ ಹಿಂದಿನೂ ಕೂಡ ಇವ್ರುಗಳ ರಾಜ್ಯಗಳಿದ್ವು, ಸಾಮ್ರಾಜ್ಯಗಳು ಇದ್ವು ಅನ್ನೋದನ್ನ ಮೊದಲಿಂದನೇ ಹೇಳ್ಕೊಂತ ಬಂದಿದ್ದಾರೆ. ರೈಟ್, ಸಂಶೋಧನಾತ್ಮಕ ಬರಹಗಾರ ಇವರು. ಏನ್ ಕೊಟ್ಟಿದೀವಿ ಈ ಚಳುವಳಿಗೆ ನಾವು, ದಲಿತ ಚಳುವಳಿಗೆ ಅನ್ನೋದು. ನಾವು ಕತೆ ಕವನಕ್ಕೂ ಬರ್ಬಿಟ್ಟು ಫೇಮಸ್ ಆಗ್ಲಿಲ್ಲ. ಯಾವಾಗ್ಲೂ ಕತೆ ಕವನ ಬರೋರು ಬೇಗ ಫೇಮಸ್ ಆಗ್ತಾರೆ ಸರ್. ಸಂಶೋಧಕ ಬರಹಗಾರರು ಮತ್ತು ಲೇಖನರಿಗೆ ಆ ಅನುಕೂಲ ಇರಲ್ಲ, ಬಹಳ ಕಷ್ಟ ಅವರಿಗೆ.
ಅಂದ್ರೆ ಇದು ನಾವು ಗಟ್ಟಿಯಾಗಿ ಹೇಳ್ಬೇಕಾಗಿದೆ. ಎನ್ ರಾಚಯ್ಯನವರ ಆದಿಯಿಂದ ಹಿಡಿದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರವರೆಗೂ ಮತ್ತು ಅಲ್ಲಿ ಬಿ ಕೆ ಅವರಿಂದ ಈಚಿನವರೆಗೂ ಇಡೀ ರಾಜ್ಯದ 3% ಭಾಗದಲ್ಲಿ ಇವತ್ತಿಗೂ ಕೂಡ ಅಂಬೇಡ್ಕರ್ ಅವರನ್ನ ಮತ್ತು ಅಂಬೇಡ್ಕರ್ ಅವರ ವಿಮೋಚನೆಯ ರಥ ಮತ್ತು ಸಾಮಾಜಿಕ ಪರಿವರ್ತನೆ ಚಳವಳಿಯನ್ನ ಮಾಡ್ತಾ ಇರೋದು ಈ ರಾಜ್ಯದಲ್ಲಿ ಇವತ್ತು ಉಳ್ಕೊಂಡಿರೋದು 3% ರಾಜ್ಯದಲ್ಲಿ ಮಾದಿಗರಿಂದ. ಯಾವ್ದು ಮೈಸೂರು ಚಾಮರಾಜನಗರದ 2 ಜಿಲ್ಲೆಗಳಿಂದ ಅಲ್ಲ ಸರ್. ಅಲ್ಲ ಇನ್ನೊಂದು ಅಲ್ಲ, ಇದ್ರ ಜೊತೆ ನಾನು ಸೇರಿಸ್ತೀನಿ. ಹಾ ಸರ್. ದಲಿತ ಚಳವಳಿ ಕಟ್ಟಿರ್ತಕ್ಕಂಥದ್ದು ಪ್ರೊಫೆಸರ್ ಬಿ ಕೆ ಅವರು. ಓಕೆ, ಇರ್ತಕ್ಕಂಥದ್ದು ಸಿ ಕೆ ಸರ್. ಇನ್ನೊಂದು ವಿಶೇಷ ಏನ್ ಗೊತ್ತಾ, ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರು ಇದಾರಲ್ವಾ, ಅವರು ಒಂದು ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕಾರ್ಯ ಮಾಡ್ತಾ ಇರುವಾಗ ಈ ಸಂಘನ ಸ್ಥಾಪನೆ ಮಾಡೋದಕ್ಕೆ ಅವ್ರು ಆಯ್ಕೆ ಮಾಡ್ಕೊಳ್ಳುವಂತ ಪದಾಧಿಕಾರಿಗಳು ಯಾರು ಗೊತ್ತಾ ಸರ್? ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಡಿಗ್ರಿ ಓದ್ತಾ ಇರ್ತಾರೆ ಸರ್. ಕೆ ಬಿ ಸಿದ್ದಯ್ಯನವರು ಮತ್ತೆ ಇವರು ಸಿದ್ಲಿಂಗಯ್ಯನವರು, ಇವ್ರನ್ನೆಲ್ಲ ಪದಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡ್ತಾರೆ. ನಮ್ಮ ದಿವಂಗತ ನಮ್ಮ ದಲಿತ ಕವಿ ಸಿದ್ಲಿಂಗಯ್ಯ ಅವರು. ಹೌದೌದೌದು ಸರ್. ಅವರು ಅಂದ್ರೆ ಕಾಲೇಜಲ್ಲಿ ಪ್ರೊಫೆಸರ್ಸ್ ಗಿರಿ ಮಾಡುವಂತ ಮತ್ತೆ ಗಿರಿಯಪ್ಪನವರು ಮತ್ತೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಆ ಹಂತದಲ್ಲಿ ಇದ್ದವರು ಈ ರೀತಿ ಆಗತಾನೆ ಮೀಸೆ ಚಿಗಿರುವಂತ ಫಸ್ಟ್ ಇಯರ್ ಸೆಕೆಂಡ್ ಡಿಗ್ರಿ ಓದ್ತುವಂತ ಈ ಹುಡುಗರುಗಳನ್ನೆಲ್ಲರೂ ಕರ್ಕೊಂಡ್ಬಂದು DSS ಅನ್ನ ಕಟ್ಸ್ತಾರೆ. ಅಂದ್ರೆ ಆ ತಲೆ ಅವ್ರದ್ದು, ಶ್ರಮ ಅವ್ರದ್ದು. ಈ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಇವ್ರುಗಳನ್ನೆಲ್ಲ DSS ಸಂಘ ಸ್ಥಾಪನೆ ಒಳಗಡೆಗೆ ಕಾರ್ಯಕ್ಕೆ ಕೈ ಜೋಡಿಸ್ಕೊಂತಾರೆ. ಅದ್ರ ಬೇರೆ ಯಾರು ಹೇಳ್ಬೋದು DSS ನಾವೇ ಕಟ್ಬಿಟ್ಟಿವಿ ಅಂತಂದು. ಅಲ್ಲ ಸರ್, ಈಗ ರಾಜ್ಯದಲ್ಲಿ ಬಹುತೇಕ ಅಧ್ಯಕ್ಷರು ಯಾರಿದಾರೆ? ಮಾದಿಗರು ಯಾರು ಇಲ್ಲ, ಕಡಿಮೆನೆ. ಪಿ ಮೂರ್ತಿ ಸರ್ ಅವರು ಒಬ್ರು ಇದಾರ. ಈಗ ಸರ್ ಈಗ ಇವು ಎಲ್ಲ ಬಣಗಳು ಸರ್, ಬಣಗಳು. ಅವಾಗ ಒಬ್ಬ ಜಿಲ್ಲಾ ಸಂಚಾಲಕ ಅಂತಂದ್ರೆ ಒಬ್ಬ ಜಿಲ್ಲಾ ಸಂಚಾಲಕ ಜಿಲ್ಲಾ ಪ್ರವಾಸಕ್ಕೆ ಹೋಗ್ತಾ ಇದ್ದಾನೆ ಅಂತಂದ್ರೆ ಆ ಜಿಲ್ಲೆಯ ಜಿಲ್ಲಾಧಿಕಾರಿ ಮತ್ತು ಉಪ ವಿಭಾಗ ಅಧಿಕಾರಿಗಳು ಕೂಡ ಯಾವ್ದಾದ್ರು ಸಮಸ್ಯೆಗೆ ಆತ ಅಲ್ಲಿ ಹೋದ್ನಂತಂದ್ರೆ ಇವ್ರ ಫೈಲ್ ಇಟ್ಕೊಂಡು ಹೋಗ್ಬಿಟ್ಟು ಸಮಾಗಮ ಆಗ್ಬೇಕಾಗಿತ್ತು. ಆ ಹಂತಕ್ಕಿಂತ ಅದು ಇದು ಪ್ರಭಾವ, ಆ ರೀತಿಯ ಪ್ರಭಾವ, ಆ ಕಿಚ್ಚು. ಹೌದು, ಒಬ್ಬ DSS ಜಿಲ್ಲಾ ಸಂಚಾಲಕನಂತಂದ್ರೆ ಹೌದು ಅದಕ್ಕಿದ್ದಂತ ಕದರದು ಅದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವ್ರು ಇರೋವರೆಗೆ ಮಾತ್ರ ಇದ್ದದ್ದು. ಅವ್ರು ಹೋಗಿದ್ಮೇಲೆ ಹೋಯ್ತದು. ಯಾರ ತಂದೆನ ಅವ್ರು ಇರೋವರೆಗೆ ಅದು ಇರುತ್ತೆ. ಈಗ ರಾಷ್ಟ್ರ ಅಧ್ಯಕ್ಷರು ಅನ್ಕೊಂಡು ಹೋದ್ರು ದಲಿತ ಚಳವಳಿಯ, ಈಗ ದಲಿತ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷ ಅಂತ ಹೋದ್ರು ಸಹ ಬೆಲೆ ಇಲ್ಲ. ಇಲ್ಲ ಸರ್. ಒಬ್ಬ ಈಗೆಲ್ಲ ಹಿರಿಯರಿದಾರಲ್ವಾ ಈಗ್ಲೂ ಕೂಡ, ಈಗ ಬಹಳಷ್ಟು ಹಿರಿಯರಿದ್ದಾರೆ. ಅವ್ರ ಜಿಲ್ಲಾ ಸಂಚಾಲಕನ ಹುದ್ದೆ ಎಷ್ಟು ಪವರ್ಫುಲ್ ಅನ್ನೋದನ್ನ ಅವರೇ ಕೇಳ್ಬೇಕು. ಸರ್, ಇನ್ನೂ ಒಂದು ನಿಮ್ ಜೊತೆಗೆ ಚರ್ಚೆ ಮಾಡಬೇಕು ಬಹಳ ಐತೆ ಸರ್. ಇನ್ನೊಂದು ಏನಂದ್ರೆ, ಬಾಬಾ ಸಾಹೇಬರು ಕೇಂದ್ರ ಸಚಿವರಿರುವಾಗ ರಾಜೀನಾಮೆ ಬಿಸಾಕ್ತಾರೆ. ಕಾರಣ ಗೊತ್ತು, ನೀವು ಹೇಳ್ಬೇಕು ಅದನ್ನ. ಒಂದು ಪ್ರಶ್ನೆ ಅದು ಸರಿಯಾಗಿ ಕೇಳಲಿಲ್ಲ ಸರ್ ನನಗೆ. ಏನಂದ್ರೆ, ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೇಂದ್ರ ಸಚಿವರಿದ್ದಾಗ ರಾಜೀನಾಮೆನ ಬಿಸಾಕ್ತಾರೆ. ಓಕೆ. ನಂತರ ರಾಚಯ್ಯ ಸಾಹೇಬರು ನಮ್ಮ ಕರ್ನಾಟಕದಲ್ಲಿ ಅವನೂರು ವರದಿ ಪ್ರಕಾರ ಈ ಸ್ಪರ್ಶ ಜಾತಿಗಳನ್ನ ನಮ್ಮ SC ಪಟೇಲ್ ಸೇರಿಸುವಾಗ ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡ್ತಾರೆ. ಹೌದಲ್ವಾ? ಬಟ್ ಅಂತ ಕಿಚ್ಚು ಸಮುದಾಯ ಕಾಳಜಿ ಈಗಿರ್ತಕ್ಕಂಥವ್ರು ಯಾಕಿಲ್ಲ ಅಂತಕ್ಕಂಥ ದಯವಿಟ್ಟು ಸರ್ ಬಾಬಾ ಸಾಹೇಬರ ಆ ಘಟನೆಯನ್ನ, ರಾಜೇಂದ್ರ ಸಾಹೇಬರ ಘಟನೆಯನ್ನ ಹೇಳೋ ಜೊತೆಗೇನೆ ದಯವಿಟ್ಟು ಸ್ವಲ್ಪ ಕಂಪೇರ್ ಮಾಡಿ ಸರ್, ದಯವಿಟ್ಟು ಹೋಲಿಕೆ ಮಾಡಿ ಗೊತ್ತಾಗ್ಲಿ. ಖಂಡಿತ ಸರ್, ಖಂಡಿತ. ಅಂತ ಬಾಬಾ ಸಾಹೇಬರು ಇಡೀ ಅಂತಂದ್ರೆ ಹಿಂದೂ ಕೋಡ್ ಬಿಲ್ಲು ಸಂಸತ್ತಿನಲ್ಲಿ ಬಿದ್ದೋದ ನಂತರ ಅಂತಂದ್ರೆ ಒಬ್ಬ ಜನನಾಯಕ ಹೇಗಿರ್ತಾನೆ ನೋಡ್ರಿ ಅಂತಂದ್ರೆ, ಇಡೀ ಆ ಹಿಂದೂ ಕೋಡ್ ಬಿಲ್ ಅನ್ನೋದು ಈ ದೇಶದ ಸಮಸ್ತ ಜನರ ಅಭ್ಯುದಯಕ್ಕೆ ಮಾಡಿರ್ತಕ್ಕಂಥ ಒಂದು ಬಿಲ್ ಪಾಸ್ ಆಗ್ಲಿಲ್ಲ ಅಂತಂದ್ರೆ ನಾನು ಇಲ್ಲಿದ್ದೇನ್ ಮಾಡ್ಲಿ? ಅಧಿಕಾರ ಬೇಕಾಗಿಲ್ಲ ಅಂತಂದ್ರೆ ನಾನು ಅಧಿಕಾರ ಬೇಕಾಗಿರೋದು ಏನ್ ನಾನು ಇದು TADA ತಗೊಂಡ್ಬಿಟ್ಟು ನನ್ನ ಮಿನಿಸ್ಟರ್ ಅಂತ ಹೇಳ್ಕೊಳಕಲ್ಲ. ಬಾಬಾ ಸಾಹೇಬರಿಗೆ ಇಡೀ ದೇಶದ ಅವಕಾಶ ವಂಚಿತ ಸಮುದಾಯಗಳ ಹಕ್ಕುಗಳನ್ನ ಕಾನ್ಸ್ಟಿಟ್ಯೂಷನಲೈಸ್ಡ್ ಮಾಡೋದಕ್ಕೆ, ಆಮ ಕಡೆಗೆ ಇನ್ಸ್ಟಿಟ್ಯೂಷನಲೈಸ್ಡ್ ಲಾಸ್ಗಳು ಮಾಡೋದಕ್ಕೆ ಇದ್ದು ಅನುಮೋದನೆ ಕೊಡಲ್ಲ ಸಂಸತ್ ಅಂತಂದ್ರೆ ನಾನು ಇಲ್ಲಿ ಹಾಕಬೇಕಂತಂದು ಬಿಸಾಕ್ ಬರ್ತಾರೆ. ಎಂತ ಮೇರು ಗುಣ, ಏನು ಗಟ್ಟಿತನ ಅದು. ಹೌದು, ಅಧಿಕಾರ ಬೇಕಿಲ್ಲ, ದುಡ್ಡು ಬೇಕಿಲ್ಲ, ಅಂತಸ್ತು ಬೇಕಿಲ್ಲ, ನನ್ನ ಆಶಯಗಳು, ಸಮಾಜಕ್ಕೆ ಬದ್ಧತೆ ನಾನು ನಿರ್ವಹಿಸ್ತಾ ಹೋದಾಗ ನನಗೆ ಅಧಿಕಾರ ಬೇಕಿಲ್ಲ ಅಂತಕ್ಕಂಥದನ್ನ ರಾಜನೇ ಬಿಸಾಕಿ ಬಂದಿರತಕ್ಕಂಥ ಮಹಾನ್ ಶಕ್ತಿ ಬಾಬಾ ಸಾಹೇಬ್. ಎಸ್ ಸರ್. ಹೌದು ಸರ್.
ಅದಾದ ನಂತರನ ಇಲ್ಲಿ ಒಂದು ದೊಡ್ಡ ಇದೇನಾಯ್ತು ಅಂತಂದ್ರೆ, ಪ್ರಥಮವಾಗಿ ಅರಸು ಅವರು 1973 ಮತ್ತೆ 77ರವರೆಗೆ ಕ್ಯಾಬಿನೆಟಿಂಗ್ ಇದ್ದಾಗ ಅವ್ರುಗಳು ತಂದಂತ ಅತಿ ದೊಡ್ಡವಾದಂತಹ ಮೂಲ ಸ್ಪೃಶ್ಯರಿಗೆ ಚಾರಿತ್ರಿಕ ಮೋಸ ಏನಂತಂದ್ರೆ, ಸ್ಪರ್ಶ ಸಮುದಾಯಗಳನ್ನ SC ಪಟ್ಟಿಯ ಒಳಗಡೆಗೆ ತೆಗೆದುಕೊಂಡು ಬಂದ ದೊಡ್ಡ ದುರಂತ ಅದು, ದೊಡ್ಡ ದುರಂತ. ಅದನ್ನ ವಿರೋಧಿಸಿದ ನಂತರ ಅದನ್ನ ತುಂಬಾ ವಿಧಾನಸಭೆಯಲ್ಲಿ ತುಂಬಾ ಅತ್ಯುಗ್ರವಾಗಿ ಅದನ್ನ ವಿರೋಧಿಸೋದು ಎನ್ ರಾಚಯ್ಯನವರು. ಈ ವಿರೋಧದೊಂದಿಗೆ ಅವರ ರಾಜಕೀಯ ಅಂತ್ಯ ಆಯ್ತು. ಅಯ್ಯೋ, ಅದೇ ಮೂಲ ಕಾರಣ. ಹೌದು ಸರ್, ಅವ್ರ ರಾಜಕೀಯ ಅಂತ್ಯ ಮಾಡಿಸಿದ್ರು. ಚರ್ಚೆ ಮಾಡ್ತಾ ಇದ್ರು ಮಾತಾಡುವಾಗ ಆ ಸಮಾಧಿಯಲ್ಲಿ ಅವ್ರ ಪುಣ್ಯಭೂಮಿಯಲ್ಲಿ ಕೂತ್ಕೊಂಡು ಮಾತಾಡುವಾಗ ರವಿಕುಮಾರ್ ಹೇಳ್ತಾ ಇದ್ರು. ಹೌದು ಸರ್, ಏನಕ್ಕೆ ಅಂತಂದ್ರೆ ಇವು ಬಹುಮುಖ್ಯವಾಗಿ ಮೂರು ಘಟನೆಗಳು ಇದ್ದಾವಲ್ವಾ. ಒಂದು, ಸೋಷಿಯಲ್ ವೆಲ್ಫೇರ್ ಅನ್ನ ಇನ್ಸ್ಟಿಟ್ಯೂಷನಲೈಸ್ಡ್ ಮಾಡಿದ್ದು. ನಂತರ ಬಿ ಡಿ ಜತ್ತಿಯವರು 1968 ನಿಜಲಿಂಗಪ್ಪನವರು ಮಿನಿಸ್ಟರ್ ಆದ ನಂತರ ಬಿ ಡಿ ಜತ್ತಿಯವರು ಚೀಫ್ ಮಿನಿಸ್ಟರ್ ಆಗ್ತಾರೆ. ಇವರ ಇದರಲ್ಲಿ ಇದು ಪಾನ ನಿಷೇಧ ಇದು ಅಂದ್ರೆ ಇವು ಮತ್ತೆ ಪಂಚಾಯತ್ ರಾಜ್ಯ ಡಿಪಾರ್ಟ್ಮೆಂಟ್ ಅಲ್ಲಿ ಇವರು ತಂದಂತ ಕಾನೂನುಗಳಿಗೆ ಏನಾಗುತ್ತೆ ಅಂತಂದ್ರೆ, ಇಡೀ ಈ ರಾಜ್ಯದ ಪಟ್ಟಭದ್ರ ಹಿತಾಸಕ್ತಿಗಳು ಇವರನ್ನ ರಾಜಕೀಯವಾಗಿ ಅಣಿಬೇಕು ಅನ್ನುವುದನ್ನ ತುಂಬಾ ಪ್ಲಾನ್ ಮಾಡ್ತಾರೆ. ಸರ್ ಅದನ್ನ ಹೇಳಿ ಸರ್, ದಯವಿಟ್ಟು ಸರ್, ವಿಜಯ್ ಸರ್, ಈ ಪಾನ ನಿಷೇಧವನ್ನ ಎಷ್ಟು ವರ್ಷಗಳ ಕಾಲ ನಿಷೇಧ ಮಾಡಿದ್ರು ಸರ್? ಇದನ್ನ 1956ರಿಂದ 1968ರವರೆಗೆ ಇದನ್ನ ಇದು ಮಾಡ್ತಾರೆ. 10 ವರ್ಷ ಪಾನ ನಿಷೇಧ ಇತ್ತು. ಹೌದು ಸರ್, 1958ರಿಂದ 1968ರವರೆಗೂ ಇದು ಇರುತ್ತೆ. ಅವಾಗ ಎಕ್ಸರ್ಸೈಸ್ ಮಿನಿಸ್ಟರ್ ಇವರೇ ಇರ್ತಾರೆ. ನಿಷೇಧ ಮಾಡಿಬಿಟ್ರು ರಾಜ್ಯದಲ್ಲಿ ಪಾನ ನಿಷೇಧವನ್ನ, ಅಂದ್ರ ಈ ಸರಾಯಿ ನಿಷೇಧವನ್ನ ಸುಮಾರು 8-10 ವರ್ಷಗಳ ಕಾಲ ನಿಷೇಧ ಆಗಿತ್ತು. ಹೌದೌದು, ಆ ನಿಷೇಧ ಮಾಡಿದ್ರೆ ಅಧಿಕಾರ ಕಳ್ಕೊಂಡ್ರು ರಾಜ್ಯಸಭೆ ಸಂದರ್ಭದಲ್ಲಿ. ತುಂಬಾ ರೆಸ್ಟ್ರಿಕ್ಷನ್ ಹಾಕ್ತಾರೆ ಅದ್ರ ಮೇಲೆ. ಅದು ಏನಾಯ್ತು ಆ ಸಂದರ್ಭದಲ್ಲಿಯೂ ಕೂಡ ಅವರು ರಾಜಕೀಯವಾಗಿ ಪೆಟ್ಟಿರ್ತಾರೆ. 1968ರಲ್ಲಿ ಅವ್ರು ಸೋಲ್ತಾರೆ ಚುನಾವಣೆಯಲ್ಲಿ. 1968 ಸೋಲ್ತಾರೆ. ಹೌದು ಸರ್, ಹೌದು. ನೆಕ್ಸ್ಟ್ ನಂತರ 1968 ಇದರಲ್ಲಿ ಅವರು ಸೋಲ್ತಾರೆ. ಅದಾದ ನಂತರ ಮತ್ತೆ 1973ರಲ್ಲಿ ಗೆದ್ದು ಬರ್ತಾರೆ. ಕೊನೆಗೆ ಸ್ಪರ್ಶ ಸಮುದಾಯಗಳನ್ನ SC ಪಟ್ಟಿ ಒಳಗಡೆ ಬಂದಾಗ ವಿಧಾನಸಭೆಯಲ್ಲಿ ಮತ್ತೆ ಇದು ಕ್ಯಾಬಿನೆಟ್ ನಲ್ಲಿ ದೊಡ್ಡ ವಿರೋಧ ಮಾಡ್ತಾರೆ. ಅದಾದ ನಂತರ ಕಂಪ್ಲೀಟ್ ಆಗಿ ಅವರ ರಾಜಕೀಯ ಅವನತಿ ಮುಗಿಸಿದ್ರು. ಅವ್ರು ಇಡೀ ರಾಜಕೀಯವಾಗಿ ಅವರನ್ನ ಫಿನಿಶ್ ಮಾಡ್ತಾರೆ. ಅಯ್ಯೋ ದೇವ್ರೆ, ಈಗಿರ್ತಕ್ಕಂಥ ರಾಜಕಾರಣಕ್ಕೂ ಆಗಿರ್ತಕ್ಕಂಥ ರಾಜಕಾರಣಕ್ಕೂ ಸಮಾಜಕ್ಕೋಸ್ಕರ, ಸಮಾಜ ಹಿತಕ್ಕೋಸ್ಕರ ಅಧಿಕಾರ ಕಳ್ಕೊಳ್ತಾರೆ. ಅದು ಅಷ್ಟೇ ಅಲ್ಲ ಸರ್, ಅಂತಂದ್ರೆ 1900 ಅಂದ್ರೆ ಮೊದಲನೇ ಸಾರ್ವತ್ರಿಕ ಚುನಾವಣೆಗಳಿಂದ ಹಿಡಿದು 1977ರವರೆಗೂ ಸರಿ ಸುಮಾರು 60-70-30 ವರ್ಷ ಅಂದ್ರೆ 3 ದಶಕಗಳ ಕಾಲ ರಾಜ್ಯದಲ್ಲಿ ಮಾದಿಗರಿಗೆ ಅತಿ ಹೆಚ್ಚು ರಾಜಕೀಯ ಪ್ರಾತಿನಿಧ್ಯದ ಸುವರ್ಣ ಕಾಲ. ಯಾವಾಗ ಸ್ಪರ್ಶರು ಈ ಒಳಗಡೆ ಬರ್ತಾರೋ, SC ಪಟ್ಟಿ ಒಳಗಡೆ ಬರ್ತಾರೋ, ಅದನ್ನ ಉಗ್ರವಾಗಿ ವಿರೋಧ ಮಾಡ್ತಾರೆ ಎನ್ ರಾಚಯ್ಯನವರು. 1977ರ ನಂತರ ಅವರ ರಾಜಕೀಯವು ಅಂತ್ಯ ಕಾಣುತ್ತೆ. ಅವತ್ತು ಒಂದೇ ಅಲ್ಲ, ಇಡೀ ಮಾದಿಗ ಸಮುದಾಯದ ರಾಜಕಾರಣವು ಕೂಡ ಅಂತ್ಯ ಅಲ್ಲಿಂದನೇ ಶುರು ಆಯ್ತು. ಅಲ್ಲಿಂದ ಅವನತಿ ಪ್ರಾರಂಭ. ಹೌದು, ಎನ್ ರಾಚಯ್ಯನವರ ರಾಜಕೀಯ ಜೀವನದ ಅಂತ್ಯದೊಂದಿಗೆ ಇಡೀ ಮಾದಿಗರ ರಾಜಕೀಯ ಪ್ರಾತಿನಿಧ್ಯ ಅಂತ್ಯವೂ ಶುರುವಾಯ್ತು. ಎಂಥ ದುರಂತ ಇತಿಹಾಸ. ಬಹಳ ಸರ್, ಅದು ಅಂದ್ರೆ ಅಲ್ಲಿಂದ ಶುರು ಆಗಿರೋದು ಇನ್ನೂ 4 ದಶಕಗಳಾಯ್ತು. ಅಂದ್ರೆ ಅಲ್ಲಿಂದ ಶುರು 22ಕ್ಕಿದ್ದು 12-15ಕ್ಕೆ ಬಂತು. ಅದು ಅವರ ರಾಜಕೀಯ ಜೀವನ ಅಂತ್ಯ ಮಾಡ್ತಾರೆ. ಒಂದು ಎಲೆಕ್ಷನ್ ನಲ್ಲಿ ಮಾತ್ರ ನಮಗೆ ಅವಕಾಶ ಸಿಗುತ್ತೆ. ಅಲ್ಲಿ ನಂತರದ ಈ 35 ವರ್ಷಗಳ ಕಾಲ, 35 ವರ್ಷ ಸುವರ್ಣ ಯುಗ, 35 ವರ್ಷ ಬರಗಾಲ ಯುಗ. ಎನ್ ರಾಚಯ್ಯನವರ ಯುಗ ಹೇಗಿದೆ ಅಂತಂದ್ರೆ, ಅವರೊಂದಿಗೆನೆ ನಮ್ಮ ರಾಜಕೀಯ ಪ್ರವರ್ಧಮಾನನೂ ಶುರುವಾಗುತ್ತೆ. ಅವರ ಅಂತ್ಯದೊಂದಿಗೆ ಮಾದಿಗರ ರಾಜಕೀಯ
ವನವಾಸನ ಶುರುವಾಗಿದೆ. ಅಲ್ಲಿಂದ ಗುಲಾಮಗಿರಿ ಪ್ರಾರಂಭ ಆಗುತ್ತೆ. ನಮ್ಮ ಮಾದಿಗ ಸಮುದಾಯದ ರಾಜಕಾರಣಿಗಳ ಗುಲಾಮಗಿರಿ ಪ್ರಾರಂಭ ಆಗುತ್ತೆ. ಸ್ವಾಭಿಮಾನದ ರಾಜಕಾರಣ ಅಂತ್ಯ ಆಗುತ್ತೆ, ಗುಲಾಮಗಿರಿ ರಾಜಕಾರಣ ಪ್ರಾರಂಭ ಆಗುತ್ತೆ. ಈಗ ನೋಡ್ತಾ ಇದೀವಲ್ವಾ, ಒಳ ಮೀಸಲಾತಿಗೋಸ್ಕರ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ, ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ. ಒಬ್ಬ ಸಮಾಜ ಕಲ್ಯಾಣ ಸಚಿವರು ಸಮಾಜವನ್ನ ಎಲ್ಲರೂ ತೆಗೆದುಕೊಳ್ತಕ್ಕಂಥ ಆ ಭಾವನೆ ಇಲ್ಲದೇನೆ ಒಳ ಮೀಸಲಾತಿ ತಮಗೆ ಮನ ಬಂದಂಗೆ ಜಾರಿ ಮಾಡೋ ಸಂದರ್ಭದಲ್ಲಿ ಈ ರಾಜಕಾರಣಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ನಮ್ಮ ಸಮುದಾಯದ ರಾಜಕಾರಣಿಗಳು ಈ ಗುಲಾಮಗಿರಿ ಮಾಡ್ತಿದಾರಲ್ವಾ, ಇವ್ರ ಜೀವನ ನೋಡಿದ್ರೆ ನಾಚಿಕೆ ಆಗುತ್ತೆ. ನಮ್ಮ ರಾಚೇನವ ಸಾಹೇಬರ ಆ ಕ್ರಾಂತಿ ಗಟ್ಟಿ ನಿರ್ಧಾರಗಳಿದಾವಲ್ಲ, ನಮಗೆ ಪ್ರೇರಣೆ ಆಗುತ್ತೆ. ವಿಜಯಬಾಬು ಸರ್. ಹೌದು ಸರ್, ಹೌದು, ಖಂಡಿತ ಖಂಡಿತ. ಅವರ ರಾಜಕೀಯ ದಿಟ್ಟ ನಿರ್ಧಾರ ಮತ್ತು ಅವರ ಅಂಬೇಡ್ಕರ್ ಸಿದ್ಧಾಂತ ಮತ್ತು ಅವರು ಧಾರ್ಮಿಕವಾಗಿ ತೆಗೆದುಕೊಂಡಂತ ದೊಡ್ಡ ಒಂದು ಸೋಷಿಯಲ್ ಏನಿದೆ, ಒಂದು ಟ್ರಾನ್ಸ್ಫಾರ್ಮೇಶನ್ ಡಿಸಿಷನ್, ಇವೆಲ್ಲವೂ ಕೂಡ ಅವರ ನಂತರ ಬಂದಂತ ಯಾವ ರಾಜಕಾರಣಿಗಳು ತೆಗೆದುಕೊಳ್ಳಿಲ್ಲ. ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪಾಜಿ ಅವರು ಮಾತ್ರನೇ ಈ ದೀಕ್ಷೆಯನ್ನ ತೆಗೆದುಕೊಂಡ್ರು. ಒಂದ್ ರೀತಿ ಹೇಗೆ ಅಂತಂದ್ರೆ 90ರ ದಶಕಕ್ಕೆ ಬರತ್ಗೆ ಇವ್ರಿದಾಗ 89ಕ್ಕೆ ಇವರು ತೀರ್ಕೊಳ್ತಾರೆ, ಅವ್ರು ತೀರ್ಕೊಂಡು 7 ವರ್ಷಕ್ಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ತೀರ್ಕೊಳ್ತಾರೆ. ಒಂದು ರಾಜಕೀಯವಾಗಿ ನಾವು ಮೂಲೆ ಗುಂಪಾಗ್ತೀವಿ, ಒಂದು ಸಾಮಾಜಿಕ ಹೋರಾಟಗಳು ಮತ್ತು ಅಕಾಡೆಮಿಕ್ ಕೊಲೆಗಳಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವಸಾನದ ನಂತರ ಇಲ್ಲಿಯೂ ಕೂಡ ಪೆಟ್ಟು ತಿಂತೀವಿ. ಅಂತಂದ್ರೆ ಇಡೀ ಮಾದಿಗ ಸಮುದಾಯದ 2 ಜೀವಗಳು 6-7 ವರ್ಷಗಳ ಅಂತರದಲ್ಲಿ ತೀರ್ಕೊಳ್ಳೋದ್ರಿಂದ ಈ ಸಮುದಾಯ ಸಾಮಾಜಿಕ ಹೋರಾಟದ ಹಕ್ಕುದಾರಿಕೆಯಲ್ಲಿಯೂ ಕೂಡ ಮತ್ತು ರಾಜಕೀಯ ಪ್ರಾತಿನಿಧ್ಯದಲ್ಲಿಯೂ ಕೂಡ 35 ವರ್ಷಗಳಿಂದ ವನವಾಸ ಅನುಭವಿಸ್ತಾ ಇದೆ, ನಿರಂತರ ಅನುಭವಿಸ್ತಾ ಇದೆ ಈಗ. ಹೌದು ಸರ್, ಈ ಕ್ಷಣಕ್ಕೂ ಇದೆ ಸರ್. ಸತ್ಯ ಈ ಕ್ಷಣಕ್ಕೂ ಇದೆ ಸರ್. ಈ ಮುಖಾಂತರ ಹೇಳ್ತೀನಿ, ಇಲ್ಲಿ ಸದ್ಯ ನಾವು ಟಿ ನರಸೀಪುರದಲ್ಲಿ ಇದೀವಿ. ಟಿ ನರಸೀಪುರದಲ್ಲಿ ಇದೀವಿ. ಇಲ್ಲಿ ಟಿ ನರಸೀಪುರದಲ್ಲೇ 2 ಭಾಗ, ಒಂದು ವರುಣ ಕ್ಷೇತ್ರ ಮತ್ತು ಟಿ ನರಸೀಪುರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ. ಅರ್ಧ ಭಾಗ ವರುಣ ಕ್ಷೇತ್ರಕ್ಕೆ ಬರುತ್ತಂತೆ, ಇನ್ನು ಅರ್ಧ ಭಾಗ ಇದಕ್ಕೆ ಬರುತ್ತೆ. ಇಲ್ಲಿ ರಾಜಕೀಯ ಕಾರಣಕ್ಕೋಸ್ಕರ ಇಲ್ಲಿ ನಮ್ಮ ಸಮಾಜ ಕಲ್ಯಾಣ ಸಚಿವರು ಹೇಳ್ತಕ್ಕಂಥ ಮಾತಿಗೆ ತಮ್ಮ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ಎಲ್ಲೋ ಒಂದು ಕಡೆಗೆ ಸಮುದಾಯದ ನಡುವೆ ಬಿರುಕು ಬಿಡ್ಲಿಕ್ಕೆ ಈ ರಾಜಕಾರಣಿಗಳು ಕಾರಣಕರ್ತರಾಗ್ತಾರೆ ಅಂತಕ್ಕಂಥ ಒಂದು ಆತಂಕ. ಒಂದು ಕಡೆಗೆ ಗಟ್ಟಿ ರಾಜಕಾರಣ ಇಲ್ಲ ನಮ್ಮಲ್ಲಿ. ರಾಜಕೀಯ ಪ್ರಜ್ಞೆ ಮೂಡಬೇಕಾಗಿದೆ. ಹೌದು, ಖಂಡಿತ ಸರ್. ಈಗ ಮೈಸೂರು, ಇಡೀ ಮೈಸೂರಿನ 11 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಗೆ ಟಿ ನರಸೀಪುರ, ನಂಜನಗೂಡು ಮತ್ತೆ ಎಚ್.ಡಿ. ಕೋಟೆ, ಈ 3 ಕಾನ್ಸ್ಟಿಟ್ಯೂನ್ಸಿ ತುಂಬಾ ಇಂಪಾರ್ಟೆಂಟ್ ಸಮುದಾಯಕ್ಕೆ. ಈ 3 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ನಮ್ಗೆ ಮೊದಲನೇ ಅಂತಂದ್ರೆ ಜೆಪಿಲ್ ಆಗ್ಲಿ ಮತ್ತೆ ವಿಧಾನಸಭಾ ಎಲೆಕ್ಷನ್ ಆಗ್ಲಿ ಎಲ್ಲಾ ಪಕ್ಷಗಳು ಅವಕಾಶವನ್ನ ತಪ್ಪಿಸ್ತಾ ಬಂದಿದ್ದಾರೆ. ಆ ಮೂಲಕ ಇಡೀ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಸಮುದಾಯದ ರಾಜಕೀಯ ಶಕ್ತಿಯನ್ನ ಕೊಂದಿದ್ದಾರೆ. ಇದನ್ನ ಈ ಬಹಳ ಖುಷಿ ಏನಂತಂದ್ರೆ, ಮೈಸೂರು ಭಾಗದಲ್ಲಿ ಟಿ ನರಸೀಪುರ ಮತ್ತೆ ನಂಜನಗೂಡು, ಎಚ್.ಡಿ. ಕೋಟೆ ಭಾಗದಿಂದನೇ ಅತಿ ಹೆಚ್ಚು ಒಳ ಮೀಸಲಾತಿಗೆ ಹೋರಾಟದಲ್ಲಿ ಜನ ಸಾಗರವಾಗಿ ಬಂದ್ಬಿಟ್ರು. ಹೌದೌದು. ಖುಷಿಯ ವಿಷಯ ಏನಂತಂದ್ರೆ, ಈ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಎಚ್ಚರಿಕೆ ಬಂದ್ರೆ ಏನಕ್ಕೆ ಅಂತಂದ್ರೆ, ಇವು ಅಂತಿಂತಹ ಕಾನ್ಸ್ಟಿಟ್ಯೂನ್ಸಿಗಳಲ್ಲ ಸರ್. ಇವು ಈ ರಾಜ್ಯದ 2 ಶಕ್ತಿ ಕೇಂದ್ರಗಳು ನೆಲೆಸಿರುವಂತಹ ಕಾನ್ಸ್ಟಿಟ್ಯೂನ್ಸಿಗಳು ಇವು. ಅಂತಂದ್ರೆ ವರುಣ ಆಗಿರ್ಬೋದು, ಟಿ ನರಸೀಪುರ ಆಗಿರ್ಬೋದು, ಕರ್ನಾಟಕ ರಾಜ್ಯ ಸರ್ಕಾರದ 2 ಶಕ್ತಿ ಕೇಂದ್ರಗಳ ಒಂದು ವ್ಯಕ್ತಿ ಆದ್ರೆ ವ್ಯಕ್ತಿ ಇಂದಿರೋ ನೆರಳು ಎಚ್ ಸಿ ಮಾದೇವಪ್ಪ, ಒಂದು ವ್ಯಕ್ತಿ ಅಂತಂದ್ರೆ ಸಿದ್ದರಾಮಯ್ಯನವರು. 2 ಶಕ್ತಿ ಕೇಂದ್ರಗಳು ಇರುವಂತಹ ಕ್ಷೇತ್ರಗಳು. ಈ ಕ್ಷೇತ್ರಗಳಲ್ಲೇ ಮಾದಿಗ ಸಮುದಾಯದ ಜನಶಕ್ತಿ ಮತ್ತು ಮತಶಕ್ತಿ ಇದೆ. ಇದನ್ನ ಬೆಳೆಸ್ಕೊಂಡ್ಬಿಟ್ಟು ನಮಗೆ ಇರುವಂತ ಬಲನೇ ಬಾಬಾ ಸಾಹೇಬ್ರ ಕಾನ್ಸ್ಟಿಟ್ಯೂಷನ್ ಮತ್ತು ನಮ್ಗಳ ಜನಶಕ್ತಿ ಮತಶಕ್ತಿ. ಇದನ್ನ ಜಾಗೃತಿಗೊಳಿಸೋದ್ರ ಮೂಲಕ ಆ 2 ಶಕ್ತಿ ಕೇಂದ್ರಗಳಿಗೂ ನಮ್ಗೆ ವಿರುದ್ಧವಾಗಿ ಕೆಲಸ ಮಾಡುದನ್ನ, ನಮ್ಗೆ ಪೂರಕವಾಗಿ ಕೆಲಸ ಮಾಡುವಂತ ಒತ್ತಡವನ್ನ ಹೇರುವಂತ ಕೆಲಸ ಆಗಬೇಕು. ಸತ್ಯ, 100% ಸತ್ಯ ಸರ್. ನಾವೇನಂತಂದ್ರೆ ಒಂದು ಸ್ಪಷ್ಟತೆ, ನೀವು ಹೇಳ್ತಕ್ಕಂಥ ಸ್ಪಷ್ಟತೆ ಇದೆ. ನಮ್ಮ ಯಾವುದೇ ವ್ಯಕ್ತಿನ ದೂಷಣೆ ಮಾಡ್ಲಾರ್ದಾನೆ, ಬೇಡ ಸರ್. ಯಾವ ವ್ಯಕ್ತಿನ ಅವಹೇಳನ ಮಾಡ್ಲಾರ್ದಾನೆ, ಬೇಡ ಸರ್. ಯಾವ ಸಮುದಾಯಗಳನ್ನ ದ್ವೇಷ ಮಾಡ್ಲಾರ್ದಾನೆ, ಬೇಡ ಎಲ್ಲರನ್ನ ಪ್ರೀತಿ ಭಾವೈಕ್ಯತೆಯಿಂದ ನಮ್ಮ ಮಕ್ಕಳನ್ನ ಪಡ್ಕೊಳ್ಳಲಿಕ್ಕೆ ಸಾಧ್ಯ
ಇಲ್ವಾ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡಿಕೊಂಡು ನಾವೆಲ್ಲರೂ ಕೂಡಿಕೊಂಡೇನೆ ಪರಿಶಿಷ್ಟ ಸಮುದಾಯದವರು ಅವರು ನೋವುಂಡ್ರೆ ನಾವು ನೋವುಂಡುವವರೇ. ವಲಯ ಸಮುದಾಯ ಸಹ ಸಾಮಾಜಿಕವಾಗಿ ಅಸ್ಪೃಶ್ಯ ನೋವನ್ನು ಉಂಡಿರ್ತಕ್ಕಂಥ ಸಮುದಾಯ. ನಮ್ಮ ಸಮುದಾಯನೂ ಅಸ್ಪೃಶ್ಯ ನೋವನ್ನ ಉಂಡಿರ್ತಕ್ಕಂಥ ಸಮುದಾಯ. ಅಧಿಕಾರ ಸಿಗಲಿ, ಬಟ್ ಯಾವೇ ಸಮುದಾಯವನ್ನ ತುಳಿತಕ್ಕಂಥ ಯೋಚನೆ ಯಾರು ಮಾಡಬಾರ್ದು. ರಾಜಕೀಯವಾಗಿರ್ಲಿ, ಸಾಮಾಜಿಕವಾಗಿರ್ಲಿ, ಶೈಕ್ಷಣಿಕವಾಗಿರ್ಲಿ, ಯಾವುದೇ ಸಮುದಾಯವನ್ನ ತುಳಿತಕ್ಕಂಥ ಕೆಲಸಕ್ಕೆ ಯಾರು ಕೈ ಹಾಕಬಾರ್ದು. ಸಮಾನವಾಗಿ ನೋವು ಉಂಡಿರ್ತಕ್ಕಂಥ ನಮ್ಮ ಸಮುದಾಯಗಳಲ್ವಾ? ಖಂಡಿತ ಸರ್, ಖಂಡಿತ. ಏನಕ್ಕಂತಂದ್ರೆ ನಮ್ಗಳಿಗೆ ಒಳ ಮೀಸಲಾತಿ ವಿಷಯದಲ್ಲಿ ಇಂಪ್ಲಿಮೆಂಟ್ ಆಗಿರುವಂತಹ ವಿಷಯದಲ್ಲಿ ಕೂಡ ಅನ್ಯಾಯನೇ. ಏನಂತಂದ್ರೆ ನಮ್ಗೆ ಜಡ್ಜ್ಮೆಂಟ್ ಏನ್ ಹೇಳ್ತು ಅಂತಂದ್ರೆ, ಶಿಕ್ಷಣ ಮತ್ತು ಸರ್ಕಾರಿ ನೌಕರ ವಲಯದಲ್ಲಿ ಆಗಿರುವಂತಹ ಏನಿದು ಅವಕಾಶ ವಂಚನೆ ಅಂತರವೇನು, ಆ ಅಂತರವನ್ನ ಸರಿದೂಗಿಸೋದಕ್ಕೆ, ಆ ಸರಿದೂಗಿಸಕ್ಕೆ ಇಂತಿಷ್ಟು ಅವಧಿಯನ್ನ ಗುರುತಿಸಿ ಆ ಅವಧಿವರೆಗೂ ನಮಗೆ ಕನಿಷ್ಠ 8% ಮೀಸಲಾತಿಯನ್ನ, ಒಳ ಮೀಸಲಾತಿಯನ್ನು ಜಾರಿ ಮಾಡಿಬಿಟ್ಟು ಆ ಅವಧಿ ಮುಗಿದ ನಂತರ ಪರಿಶೀಲಿಸಿ ಬೇಕಾದ್ರೆ ಅದನ್ನ ರೀಶೆಡ್ಯೂಲ್ ಮಾಡಬಹುದಾಗಿ ನಮ್ಮ ಇದು ಏನು ಸಂವಿಧಾನ ಪೀಠದ ಜಡ್ಜ್ಗಳು ಏನಿದ್ರು 7 ಜನ ಹೇಳಿದ್ದ ಸಂವಿಧಾನದ ಪೀಠದ ಮೂಲ ಜಡ್ಜ್ಮೆಂಟ್ ಏನಂತಂದ್ರೆ, ಪ್ರೊಫೆಷನಲ್ ರೆಪ್ರೆಸೆಂಟೇಷನ್, ಅಡ್ವೊಕೇಟ್ ಪ್ರೊಫೆಷನಲ್ ರೆಪ್ರೆಸೆಂಟೇಷನ್ ಅಂತಂದ್ರೆ ಸೂಕ್ತ ಪ್ರಮಾಣಗನುಗುಣವಾದಂತಹ ಪ್ರಾತಿನಿಧ್ಯವು ಇಲ್ಲದೆ ಇದ್ದಾಗ ಆ ಅಂತರವನ್ನ ತೆಗ್ಸೋದಕ್ಕೆ, ಯಾರು ಹಿಂದುಳಿದರೆ ಅವ್ರಿಗೆ ಹೆಚ್ಚಿನ ಅವಕಾಶವನ್ನ ಕೊಟ್ಟು ಕಾಲಮಿತಿ ಒಳಗಡೆಗೆ ಅದನ್ನ ಮತ್ತೆ ಪರಿಶೀಲನೆ ಮಾಡಿ ಬೇಕಾದ್ರೆ ಅದು ಸರಿ ಆದಾಗ ಜನಸಂಖ್ಯೆ ಅನುಗುಣವಾಗಿ ಮಾಡಿ ಅದಿತ್ತು. ಆದ್ರೆ ಇವ್ರು ಮಾಡಿದ್ದೇನೋ ಕಟ್ಟೆ ಪಂಚಾಯತಿ ತೀರ್ಮಾನ ಆಯ್ತು, ನೀವು 6 ತಗೊಳ್ರಿ, ನೀವು 6 ತಗೊಳ್ರಿ. ಮತ್ತೆ ಇಲ್ಲಿ ಹಿಂದುಳಿದುವಿಕೆಯನ್ನ ಸರಿ ಮಾಡೋದ್ರ ತೀರ್ಮಾನ ಎಲ್ಲ ಆಯ್ತು, ನ್ಯಾಯ ಎಲ್ಲೋಯ್ತು? ಇಲ್ಲ, ಸಾಮಾಜಿಕ ನ್ಯಾಯನೇ ಇಲ್ಲ. ಕಟ್ಟೆ ಪಂಚಾಯತಿ ಮಾಡೋದಕ್ಕೆ ಆಗ್ಬಿಟ್ಟಿದ್ರೆ 7 ಜನ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಜಡ್ಜ್ ಹಾಕ್ಬೇಕಾಗಿತ್ತು, ಅವ್ರದ್ದು ಜಜ್ಮೆಂಟ್ ಹಾಕ್ಬೇಕಾಗಿತ್ತು. ಅಲ್ಲ ಸರ್, ಇನ್ನೊಂದ್ ಕಡೆಗೆ ಒಳ ಮೀಸಲಾತಿ ಪರವಾಗಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ಬಹುದು ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಇಲ್ಲಿರ್ತಕ್ಕಂಥ ಕೆಲ ಸಚಿವರುಗಳು, ಶಾಸಕರು ಇರತಕ್ಕಂಥದ್ದು ದತ್ತಾಂಶ ಬೇಕು, ದತ್ತಾಂಶ ಆಧಾರದ ಮೇಲೆ ಒಳ ಮೀಸಲಾತಿ ಜಾರಿ ಆಗ್ಬೇಕಂತಕ್ಕಂಥ ಹೇಳಿದ್ರು. ಹೌದಾ? ದತ್ತಾಂಶ ಹೋಯ್ತು. ಓಕೆ, ಪ್ರವರ್ಗನ ಅಲೆಮಾನ ಇಟ್ಟರು, ಪ್ರವರ್ಗದಲ್ಲಿ ಅಲೆಮಾನ ಇಟ್ಟರು, ಪ್ರವರ್ಗ ಬಿ ನಮ್ಮದಿತ್ತು, ಈ ರೀತಿಯಾಗಿ ಹಂಚಿಕೆ ಆದಾಗ ಅಟ್ಲೀಸ್ಟ್ ನಾಗಮಂಡಸ್ ವರದಿ ಏನಿತ್ತು, ಅಟ್ಲೀಸ್ಟ್ ಅದನ್ನೇ ಜಾರಿ ಮಾಡಲ್ಲ. ದತ್ತಾಂಶ ಹೋಯ್ತು, ಎಲ್ಲ ಹೋಯ್ತು. ನೀವು ಹೇಳ್ದಂಗೆ ಕಟ್ಟೆ ಪಂಚಾಯತಿ. ಹೌದು ಸರ್, ಆಯ್ತು. ಈಗ ನೋಡಿ ಸರ್, ಈಗ 4.5 ಲಕ್ಷ AKEDA ಅಂತ ಗುರುಸಿದ್ರ, ಹೌದಾ? ಈಗೊಳಗೆ 24,000ದಿಂದ 27,000 ಜನರು ಈ 4.5 ಲಕ್ಷದ ಜನಸಂಖ್ಯೆಯಿಂದನೇ ನೌಕರರಿದ್ದಾರೆ. ಇದು ಎಂತ ಅನಾಹುತಕಾರಿ ಅಂತಂದ್ರೆ, 4.5 ಲಕ್ಷ ಜನಕ್ಕೆ 27,000 ಜನ ನೌಕರರಿದ್ದಾರಂತಂದ್ರೆ ಇವರು ಯಾವುದೇ ಕಾರಣಕ್ಕೂ ಕೂಡ ಹಿಂದುಳಿದವರಲ್ಲ ಜಡ್ಜ್ಮೆಂಟ್ ಪ್ರಕಾರ. ಯಾಕಂತಂದ್ರೆ ಇವರನ್ನ ಮೂಲವಾಗಿ ಮೂಲ ಜಾತಿಗಳನ್ನ ನಮೂದಿಸಿ, ಇವ್ರುಗಳನ್ನ ಮೂಲ ಜಾತಿಯಲ್ಲಿ ನಮೂದಿಸಿದ್ರೆ ಒಂದ್ ವೇಳೆ ಖಂಡಿತವಾಗಿಯೂ ಕೂಡ AKಯಲ್ಲಿ ಬರುವಂತ ಅತಿ ಹೆಚ್ಚು ನೌಕರರು ವಲಯ ಸಮುದಾಯದವರೇ ಆಗಿರ್ತಿದ್ರು. ಹೌದೌದು ಸರ್, ಆಗ್ತಿದ್ರು. ಯಾಕಂದ್ರೆ 4.5 ಲಕ್ಷದಲ್ಲಿ AKEDA ಜನಸಂಖ್ಯೆ ನಮ್ದು ಜಾಸ್ತಿ ಆಗಿದ್ರು ಕೂಡ ಅಧಿಕಾರಿಗಳು ಮತ್ತು ನೌಕರ ಜನಸಂಖ್ಯೆ ನಮ್ದು ಕಡಿಮೆ ಆಗುತ್ತೆ. ಆಗ ಏನಾಗ್ತಿತ್ತು ಅಂತಂದ್ರೆ, ಹಿಂದುಳುವಿಕೆ ಅಂತರ ಇದೆಯಲ್ಲ ಸರ್, ಇದು ಹಿಂದುಳುವಿಕೆ ಅಂತರ, ಇದನ್ನ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗಗಳಲ್ಲಿ ಉದ್ಯೋಗ ಪಡೆದುಕೊಂಡಿರ್ತಕ್ಕಂಥ ರೇಷಿಯೋನ ಕರೆಕ್ಟ್ ಆಗಿ ಲೆಕ್ಕ ಹಾಕಿತ್ತಂದ್ರೆ ಅಂತರವ ಈಗೇನ್ 6 ಕೊಟ್ರಲ್ಲ 8 ಕೊಡ್ಬೇಕಾಗಿತ್ತು. ಹೌದು. ಅಂತಂದ್ರೆ ಇದನ್ನ ಈ 4.5 ಲಕ್ಷ ಜನರಿಗೆ ಮೂಲ ಜಾತಿ ಸರ್ಟಿಫಿಕೇಟ್ ಕೊಡ್ಲೇ ಇಲ್ಲದಕ್ಕೆ ಉದ್ದೇಶ ಮೊದಲು ಇದನ್ನ ಈ ಅನ್ಯಾಯ ಮಾಡೋದಕ್ಕೆ. ಹೌದು. ಅಂತಂದ್ರೆ ನಾವು ಜನಸಂಖ್ಯೆಗೆ ಇದ್ದೇವೆ, ನಮಗೆ 6 ಕೊಡ್ರಿ, ನಿಮಗೆ 6 ಕೊಡ್ರಿ, ಇದೆಲ್ಲ ಇದು ಕಾನ್ಸ್ಟಿಟ್ಯೂಷನಲ್ ಬೆಂಚಿನ ತೀರ್ಮಾನ ಅಲ್ಲ. ಹಿಂದುಳಿವಿಕೆ ಅಂತರ ಎಷ್ಟಿದೆ ಅನ್ನೋದ್ರ ಮೇಲೆ ಒಳ ಮೀಸಲಾತಿಯನ್ನ ಕೊಡ್ಬೇಕಾಗಿತ್ತು. ಸರಿ, ನೀವು ನಮ್ಮಷ್ಟೇ ಇದೀರಾ ಅಥವಾ ನಮಗಿಂತ ಜಾಸ್ತಿ ಇದೀರಾ, ಅದೆಲ್ಲ ಮ್ಯಾಟ್ರು. ಹಿಂದುಳಿವಿಕೆ ಆಧಾರದ ಮೇಲೆ ಹಿಂದುಳಿವಿಕೆ ಎಷ್ಟಿದೆ ಅನ್ನೋದ್ರ ಮೇಲೆ ಪರ್ಸೆಂಟೇಜ್ ಡಿಸೈಡ್ ಆಗ್ಬೇಕಾಗಿತ್ತು. ಇವ್ರು ಮಾಡಿದ ಕಟ್ಟೆ ಪಂಚಾಯತಿ
ಇವ್ರುಗಳೇನು ಜಾತಿ ಅಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ಜಡ್ಜ್ಮೆಂಟ್ ಅನ್ನ ಬಿಟ್ರು ಜನಸಂಖ್ಯೆ ನಮ್ದು ಇದೆ, ನೀವ್ ಎಷ್ಟು ತಗೊಳ್ತೀರಾ ನಾವು ಅಷ್ಟೇ ತಗೊಳ್ಬೇಕು. ಅಷ್ಟಲ್ದನೆ AKAD ಯಲ್ಲಿನೇ ಅತಿ ಹೆಚ್ಚು ನೌಕರು 4.5 ಲಕ್ಷ ಜನಸಂಖ್ಯೆಗೆ 27 ಸಾವಿರ ಜನ ಸರ್ಕಾರಿ ನೌಕರರು ಅಂತಂದ್ರೆ ಇದು ಎಷ್ಟು ಅಪಾಯಕಾರಿ ಅಂತಂದ್ರೆ ಇವುಗಳೆಲ್ಲ ಮೂಲ ಜಾತಿಯನ್ನ ನಮೂದಿಸಿ ಕೊಟ್ಬಿಟ್ಟು ಅದನ್ನ ಜಾರಿ ಮಾಡೋ ಸಂದರ್ಭದಲ್ಲಿ ಕೊಟ್ಟಿದ್ರೆ ನಮ್ಮ ಎಲ್ಲಾ ಹೋರಾಟಗಾರರಿಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಬಿಡ್ತಿತ್ತು. ಅದನ್ನ ಆಗ್ಬಾರ್ದು ಅಂತಂದ್ರೆ ಹೋರಾಟಗಾರರ ಗಮನವನ್ನು ಕೂಡ ಮಿಸ್ಯೂಸ್ ಮಾಡ್ಸೋದಕ್ಕೆ, ಕಣ್ಕಟ್ ಮಾಡೋದಕ್ಕೆ ಮಾಡಿದಂತ ಈ ದೊಡ್ಡ ಬ್ಲಂಡರ್ ಇದು. ಹೌದಲ್ರಿ? ಹೌದು. ಈ 27 ಸಾವಿರ ಜನ ನೌಕರರನ್ನ ನಾವುಗಳು ಮೂಲ ಜಾತಿಗಳಿಗೆ ಸೇರಿಸ್ಬಿಟ್ರೆ ಅಂತಂದ್ರೆ ಆಗ ಸರಿ 30 ಲಕ್ಷ ನಾವಿದೀವಿ 30 ಲಕ್ಷ ನೀವಿದೀವಿ ಅಂತ ಅನ್ಕೊಳ್ಳೋಣ. ಆಗ 30 ಲಕ್ಷಕ್ಕೆ ಸೇರಿರ್ತಕ್ಕಂತ ಎರಡು ಸಮುದಾಯಗಳ ಮಧ್ಯೆ ಸರ್ಕಾರಿ ನೌಕರರ ಸಂಖ್ಯೆ ಎಷ್ಟು, ಅದನ್ನ ಸರಿದೂಗ್ಸೋದಕ್ಕೆ ಎಷ್ಟು ವರ್ಷಗಳ ಕಾಲ ಮಿತಿಯೊಳಗಡೆಗೆ ಸರ್ಕಾರಿ ಉದ್ಯೋಗಗಳನ್ನ ನಾವು ಕಾಲ್ಫಾರ್ಮ್ ಮಾಡ್ಬೇಕು, ಅದನ್ನ ಎಷ್ಟು ವರ್ಷದೊಳಗೆ ತುಂಬ್ತೀವಿ ಅನ್ನೋದ್ರ ಮೇಲೆ 30 ಲಕ್ಷದ ಜನಸಮುದಾಯಗಳಿಗೆ ಈಕ್ವಲ್ ಸರ್ಕಾರಿ ಪ್ರಾತಿನಿಧ್ಯದ ಅಧಿಕಾರಿಗಳು ನೌಕರು ಆಗ್ತಾರೆ ಅಂದ ಮೇಲೆ ಅದನ್ನ ರೀಶೆಡ್ಯೂಲ್ ಮಾಡ್ಬೇಕು ಮತ್ತೆ. ಇಷ್ಟು ಅವಕಾಶ ಇದ್ದಿದ್ದು, ಇದು ಪ್ರಾಪರ್ ಆಗಿ ಮಾಡ್ಬೇಕಾಗಿದ್ದು ಇವೇ ಮಾಡ್ತಾ ಇಲ್ವಲ್ಲ. ಏನು ಮಾಡ್ತಾ ಇಲ್ಲ. ಎಲ್ಲ ಗೊತ್ತಿದೆ, ಎಲ್ಲಿ ತಪ್ಪು ಮಾಡ್ತಾ ಇದಾರೆ, ಎಲ್ಲಿ ಸಂಬಂಧ ತುಳಿಯಕ್ ಪ್ರಯತ್ನ ಪಡ್ತಾರೆ. ಸಮಾಜ ಕಲ್ಯಾಣ ಸಚಿವರು ಗೊತ್ತಿದೆ, ಅಧಿಕಾರಿಗಳು ಗೊತ್ತಿದೆ, ಮುಖ್ಯಮಂತ್ರಿಗಳು ಗೊತ್ತಿದೆ. ಒಂದು ಸಮಾಧಾನ ವಿಷಯ ಏನಂತಂದ್ರೆ ಸಮುದಾಯ ಮನಸ್ಪೂರ್ವಕವಾಗಿ ಇದನ್ನ ಸೆಲೆಬ್ರೇಟ್ ಮಾಡ್ಲಿಲ್ಲದ್ದು ನಮ್ಮ ಸಮುದಾಯಕ್ಕಿನ್ನೂ ತಿಳುವಳಿಕೆ ಇದೆ ಅಂತ ಖುಷಿ ಆಯ್ತು. ಸತ್ಯ ಅಲ್ಲೊಬ್ರು ಮಾಡ್ತಾ ಇದಾರೆ, ಮಾಡ್ತಾ ಇದಾರೆ, ಮಾಡ್ಕೊಳ್ಳಿ. ಇಡೀ ಸಮುದಾಯ ಇದನ್ನು ಸಂಭ್ರಮಿಸಿಲ್ಲ. ಇದು ಅನ್ಯಾಯ ಅನ್ನೋದು, ಅನ್ಯಾಯದ ತೀರ್ಮಾನ, ಅನ್ಯಾಯದ ಕಟ್ಟೆ ಪಂಚಾಯತಿ ತೀರ್ಮಾನ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅಲ್ಲ ಸರ್, ವಿಜಯಬಾಬು ಸರ್, ಈಗ ಅವರಿಗೆ ಈಗೇನು ಮಾಡಿದಾರ ಒಳ ಮೀಸಲಾತಿಯನ್ನ ಕಾಟಾಚಾರಕ್ಕೆ ಜಾರಿ ಮಾಡಿದಾರಲ್ಲ, ಸರ್ಕಾರಕ್ಕೆ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ, ಮಾನ್ಯ ಸಿದ್ದರಾಮಯ್ಯನವರಿಗೆ, ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ ಅವ್ರಿಗೆ ಗೊತ್ತಿದೆ ಇದು ನಾವು ಕಟ್ಟೆ ಪಂಚಾಯತಿ ಮಾಡಿದಂತಕ್ಕಂಥ ಅವರಿಗೆ ಮನವರಿಕೆ ಇದೆ, ಆದ್ರೂ ಸಹ ನಾಟಕ ಮಾಡಿಸಿದ್ದಾರೆ. ಹೌದು, ಖಂಡಿತವಾಗಿ ಇದನ್ನ ಇನ್ನೊಂದು ಸರಿ ಪ್ರಶ್ನೆ ಮಾಡಿಬಿಟ್ಟು ಇದನ್ನ ರೀಶೆಡ್ಯೂಲ್ ಮಾಡ್ಕೋಬಹುದು ಸರ್. ಮಾಡ್ಕೊಳ್ಳೇಬೇಕಿದೆ. ಏನಕ್ಕೆ ಅಂತಂದ್ರೆ ಫಸ್ಟ್ ಅದಕ್ಕೆ ಆಗ್ಬೇಕಾಗಿರೋದು ಮೊದಲನೇ ಇದು ಏನಂತಂದ್ರೆ ಈ 4.5 ಲಕ್ಷ ಜನಸಂಖ್ಯೆಯ AKAD ಮೂಲ ಜಾತಿಗಳನ್ನ ಗುರುತಿಸಿ ಮೂಲ ಜಾತಿ ಸರ್ಟಿಫಿಕೇಟ್ ಅನ್ನ ಕೊಟ್ಬಿಟ್ಟು ಆಯಾ ಗುಂಪುಗಳಿಗೆ ಅವರನ್ನ ಸೇರ್ಸೋದು. ಅಂದ್ರೆ ಆಯಾ ಗುಂಪುಗಳಿಗೆ ಇದನ್ನ ಸೇರಿಸಿದಾಗ ಏನಂತಂದ್ರೆ ಜನಸಂಖ್ಯೆ ಯಾರ್ದು ಎಷ್ಟು ಅಂತ ನಿರ್ಧಾರ ಆಗುತ್ತೆ. ಈ 24ರಿಂದ 27 ಸಾವಿರವರೆಗೂ ಇರುವಂತಹ ಸರ್ಕಾರಿ ಅಧಿಕಾರಿ ಮತ್ತು ನೌಕರರುಗಳು ಯಾವ ಗುಂಪಿಗೆ ಅತಿ ಹೆಚ್ಚು ಸೇರ್ತಾರೆ ಅನ್ನೋದು ಡಿಸೈಡ್ ಆಗ್ಬಿಟ್ರೆ ಮತ್ತೊಂದು ಒಳ ಮೀಸಲಾತಿ ಹೋರಾಟವನ್ನ ಶುರು ಮಾಡ್ಕೋಬೇಕು. ಹೌದು ಸರ್. ಆಗ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಹೇಳಿರುವಂತಹ ರೀತಿಯಾದಂತಾನೆ ನ್ಯಾಯಯುತವಾದಂತ ಹಂಚಿಕೆಯನ್ನೇ ಮಾಡ್ಲೇಬೇಕು. ಈಗ ಈ ತೀರ್ಮಾನದ ವಿರುದ್ಧ ಇವ್ರು ಯಾರು ಹೋಗಲ್ಲ ಸರ್. ಈ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನ ವಿರೋಧ ಮಾಡಿದ ಯಾವ ಸಮುದಾಯಗಳು ಕೂಡ ಇದರ ವಿರುದ್ಧ ಅಪೀಲ್ ಹೋಗಲ್ಲ. ನಾವೇ ಹೋಗ್ಬೇಕು. ಯಾರು ಅಪೀಲ್ ಹೋಗಲ್ಲ, ಯಾಕಂದ್ರೆ ಅವ್ರಿಗೆ ನ್ಯಾಯ ಆಗಿದೆ. ಅನ್ಯಾಯ ಆಗಿರೋದು ನಮ್ಗೆ. ಅಂತಂದ್ರೆ ಬಹುಜನ್ ಚಳವಳಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿಯವರು ಹೇಳಿದ್ರು ಜನಸಂಖ್ಯೆವಾಗಿ ಇಬ್ಬರಿಗೆ ಸಮಸಮಾಗಿ ಹಂಚಿಕೆ ಆಗ್ಬೇಕು ಅಂತಂದು. ಅವ್ರೊಬ್ಬರೇ ಬುದ್ಧಿವಂತರಲ್ಲ. ಕಾನ್ಸ್ಟಿಟ್ಯೂಷನಲ್ ಜಡ್ಜ್ಮೆಂಟ್ ಏನಿದೆ ಅಂತ ನಮಗೂ ಗೊತ್ತಿದೆ. ಹಿಂದುಳಿಕೆ ಅಂತರಕ್ಕೆ ಅನುಗುಣವಾಗಿ ನಮಗೆ ಮಾಡ್ಬೇಕಾಗಿರೋದು. ಅದಕ್ಕೆ ಮೂಲಾಗಿ ಫಸ್ಟ್ AKAD ಮೂಲ ಜಾತಿ ಕೊಟ್ಬಿಟ್ಟು ಆ ಜಾತಿಯ ಜನಸಂಖ್ಯೆನು ಮತ್ತೆ ನೌಕರರುಗಳನ್ನು ಡಿಸೈಡ್ ಮಾಡ್ಬಿಟ್ರೆ ಇನ್ನೂ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನಮ್ಗೆ. ನಮಗೆ ಆಗಿರುವಂತಹ ಅಸಮತೋಲನದ ಹಂಚಿಕೆಯ ಅನುಪಾತ ಎಷ್ಟು ಅನ್ನೋದು ಕ್ಲಿಯರ್ ಸಿಕ್ಕಾಗ ಜನಸಂಖ್ಯೆ ನಾವು ಅವ್ರಿಗಿಂತ ಜಾಸ್ತಿ ಇದೀವಿ ಅನ್ನೋದು ನಾವು ಇದನ್ ಮಾಡದೇ ಇದ್ರು ಕೂಡವೇ ನಮ್ಮಷ್ಟೇ ಜನಸಂಖ್ಯೆ ನೀವಿದ್ದೀರಾ ಇರಿ
ಇರಿ, ತೊಂದ್ರೆ ಇಲ್ಲ. ತೊಂದ್ರೆ ಇಲ್ಲ. ಆದ್ರೆ ನೀವು ನಮ್ಮಷ್ಟಿದಿರಿ, ನಾವು ನಿಮ್ಮಷ್ಟಿದೀವಿ ಅಂತಂದ್ರೆ ಈ ಸರ್ಕಾರಿ ವಲಯಗಳ ಪ್ರಾತಿನಿಧ್ಯದಲ್ಲಿ ನಿಮಗೆಷ್ಟಿದೆಯೋ ಅದು ನಮಗೂ ಅಷ್ಟೇ ಇರ್ಬೇಕು. ಇಲ್ಲ ನಿಮಗೆ ಜಾಸ್ತಿ ಇದೆ ನಮಗ್ ಕಡಿಮೆ ಇದೆ ಅಂದ್ರೆ ನಾವು ನೀವು ಸಮ ಆಗೋದಿಕ್ಕೆ ಇಂತಿಷ್ಟು ವರ್ಷಗಳ ಕಾಲಮಿತಿ ಒಳಗೂ ನಮಗೆ ಹೆಚ್ಚಿಗೆ ಕೊಟ್ಬಿಟ್ಟು ನಾವು ನಿಮ್ ಸಮಕ್ ಬಂದಾಗ ಆಗ ಬೇಕಾದ್ರೆ 6 ಬರೋನ್ರಪ್ಪ ಅಂತ ದೊಡ್ಡ ಬುದ್ಧಿ ಎಲ್ಲಿದೆ ಬಿಡಿ ಸರ್. ಸರ್ ಇದು ಯಾರ ಭಿಕ್ಷೆ ಇಲ್ಲ, ಕಾನ್ಸ್ಟಿಟ್ಯೂಷನಲ್ ಭಿಕ್ಷೆ. ಇದನ್ನ ಹೇಳ್ತಕ್ಕಂಥದ್ದು ಅದಕ್ಕೆ ಎಷ್ಟು ಕನ್ನಡ ಎಷ್ಟಂತರಲ್ಲಿ ಎಷ್ಟು ಸೂರ್ಯನಷ್ಟು ಪ್ರಖರವಾಗಿರ್ತಕ್ಕಂಥ ನಿಮ್ಮದು ಪ್ರಶ್ನೆ, ನಿಮ್ಮದು ವಿಶ್ಲೇಷಣೆ. ಆದರೆ ಈ ಮಾನವೀಯತೆ ಕಳ್ಕೊಂಡಿರ್ತಕ್ಕಂಥ ಕೆಲ ವ್ಯಕ್ತಿಗಳ ಮುಂದೆ ಈ ರೀತಿ ವ್ಯವಸ್ಥೆ ಇದೆ ಅಲ್ವಾ, ಇದಕ್ಕೆ ದೊಡ್ಡದಾಗಿರ್ತಕ್ಕಂಥ ಚಳುವಳಿ ಅವಶ್ಯಕತೆ ಇದೆ ಇದಕ್ಕೆ. ಹೌದು ಸರ್, ಹೌದು. ಇದೆಯಲ್ವಾ, ಇದನ್ನ ವಿರೋಧದ ಎಲ್ಲಾ ವಿಷಯಗಳು ಅಂದ್ರೆ ಇದನ್ನ ಒಳ ಮೀಸಲಾತಿ ವಿರೋಧಿಸಿದ ಎಲ್ಲಾ ದನಿಗಳ ಇವತ್ತಿನ ವಿರೋಧ ನಾಟಕ. ಒಳಗೆ ಅವರೆಲ್ಲರೂ ಖುಷಿಯಾಗಿದ್ರೆ, ಒಳ ಮೀಸಲಾತಿ ಯಾರ್ಯಾರು ವಿರೋಧ ಮಾಡಿದಾರ, ಈಗ ಯಾರು ವಿರೋಧ ಮಾಡ್ತಾ ಇದಾರ, ಅವರು ಸಂತೋಷವಾಗಿದ್ದಾರೆ. ಈಗ ರಾಜ್ಯ ಸರ್ಕಾರ ಜಾರಿ ಮಾಡಿರುವಂತ ಒಳ ಮೀಸಲಾತಿ ಪ್ರಮಾಣ ಇದೆಯಲ್ಲ ಅವರಿಗೆ ಖುಷಿ ಕೊಟ್ಟಿದೆ ಸರ್. ಅನ್ಯಾಯ ಆಗಿರೋದು ಮಾದಿಗರಿಗೆ ಮತ್ತೆ ಅಲೆಮಾರಿಗಳಿಗೆ. ಯಾಕಂದ್ರೆ ಅಲೆಮಾರಿಗಳು 5% ಇದಾರೆ ಅಂತಂದ್ರೆ ಅವ್ರ ಜನಸಂಖ್ಯೆ 1% ಇದೆ, ಅವ್ರಿಗೆ 1% ಕೊಡ್ಬೇಕಂತ ಅಲ್ಲ. 1% ಇರುವಂತ ಸಮುದಾಯಕ್ಕೆ ರಾಜ್ಯದ 7 ಲಕ್ಷ ಚಿಲ್ಲರದ ಉದ್ಯೋಗಗಳಲ್ಲಿ 7,000 ಜನರು ಸರ್ಕಾರಿ ನೌಕರರಾಗುವವರೆಗೂ ಇಂತಿಷ್ಟ ಅವಧಿಯಲ್ಲಿ ಅದನ್ನ ತುಂಬೋದಕ್ಕೆ 2% ಅಲ್ಲ 3% ಬೇಕಾದ್ರೂ ಕೊಡ್ಬೇಕು. ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಜಡ್ ಬೆಂಚ್ ಪ್ರಕಾರ ಅದನ್ನ ಹೇಳೋರು ಯಾರು? ಅನ್ಯಾಯ ಆಗಿರುವಂತ ಮಾದಿಗರು ಅವ್ರಿಗೆ ದಂಡ ಕೊಡ್ಬೇಕು. ಅಲ್ಲ ಇಷ್ಟೆಲ್ಲ ಗೊತ್ತಿದೆ ಸತ್ಯ. ಈ ರಾಜಕಾರಣಿಗಳು ಸರ್ಕಾರಗಳು ಇಷ್ಟು ನಾಟಕ ಮಾಡ್ತಿದ್ದಾರೆ. ಇವರಿಗೆ ಉತ್ತರ ಕೊಡೋಕ್ಕೆ, ಪಾಠ ಕಲಿಸೋದಕ್ಕೆ ಇಡೀ ರಾಜ್ಯದಲ್ಲಿ ಯುವಕರು ರೆಡಿಯಾಗಿದ್ದೀವಿ. ನಿಮ್ಮೆಲ್ಲ ಏನಂತಾರಲ್ಲ, ನಿಮ್ಮಿರ್ತಕ್ಕಂಥ ಅನುಭವಗಳನ್ನು ದಯವಿಟ್ಟು ವಿಜಯ್ ಸರ್ ನಮಗೆ ದಯವಿಟ್ಟು ನಮಗೆ ಮಾಹಿತಿ ಕೊಡಿ, ಮಾರ್ಗದರ್ಶನ ನೀಡಿ. ನಮ್ಮ ಯಾರು ಸಂಗಪ್ಪಣ್ಣವ್ರು ಭಾಳಷ್ಟು ಜನ ಆಗ್ತಾ ಇದ್ದಾರೆ. ರಾಚನವ್ರ ಬಗ್ಗೆ ಒಂದು ಪುಸ್ತಕವನ್ನು ಬರೀರಿ ಅಂತ ಹೇಳ್ತಾ ಇದ್ದಾರೆ. ಇಡೀ ರಾಜ್ಯಕ್ಕೆ ಅದನ್ನು ಕೊಡಬೇಕಾಗಿರೋದು ಅತಿ ಅವಶ್ಯಕತೆ ಇದೆ. ವಿಜಯ್ ಸರ್ ಭಾಳ ಪ್ರೀತಿಯಿಂದ ನಮ್ಮ ಜೊತೆಗೆ ಭಾಳ ಅದ್ಭುತವಾಗಿ, ನನಗಂತೂ ಭಾಳ ಖುಷಿ ಇದೆ. ಇನ್ನೂ ಪಾಪ ನಿಮಗೆ ಟೈಮ್ ಇದೆನೋ, ಪಾಪ ಒಂದು ತಾಸು, ಒಂದು 52 ನಿಮಿಷ ಆಯ್ತು ಇಲ್ಲಿವರೆಗೆ. ಭಾಳ ಸವಿವರವಾಗಿ ಮಾತಾಡಿದ್ರಿ, ನನಗೆ ಭಾಳ ಖುಷಿ ಆಗುತ್ತೆ. ನಾನು ರವಿಕುಮಾರ್ ಬಂಡೀಪುರ ಸರ್ ಅವ್ರನ್ನ ನಿಮ್ಮನ್ನ ಮುಂದುವರೆ ಕೂತ್ಕೊಂಡೇ ವಿಷಯನ್ನ ಇನ್ನೊಂದ್ಸಲ ಮುಖಾಮುಖಿಯಾಗಿ ಮಾತಾಡೋಣ. ಒಂದು ಸರ್, ಇನ್ನೊಂದು ಪ್ರಮುಖ ವಿಷಯ ಇದೆ. ನೀವು ರಾಜೇನವರ ಬಗ್ಗೆ ಪುಸ್ತಕ ಬರೆಯೋದು ಅಂತ ಹೇಳಿದ್ರಲ್ಲ, ಅದು ಮುಖ್ಯವಾಗಿ ಅಕ್ಟೋಬರ್ 18 ಮತ್ತೆ 18 ಅಕ್ಟೋಬರ್ 1956 ಒಂದು ಆರ್ಡರ್ ಇದೆ. ಆ ಆರ್ಡರ್ ಮೂಲಕ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ಈ ಆರ್ಡರ್ ಅನ್ನ ತೆಗೆದುಕೊಂಡ್ಬಿಟ್ಟು ನಾವು ಮಾಹಿತಿಯನ್ನ ಕಲೆಕ್ಟ್ ಹಾಕ್ಬೇಕು. ಈ ಆರ್ಡರ್ ಪಾಸ್ ಆಗೋಕ್ಕಿಂತ ಮುಂಚೆ ಕ್ಯಾಬಿನೆಟ್ ಅಲ್ಲಿ ಮತ್ತೆ ವಿಧಾನಸಭೆಯ ಅಧಿವೇಶನದಲ್ಲಿ ಯಾರ್ಯಾರು ಪ್ರಶ್ನೆ ಕೇಳಿದ್ರು, ಆ ಪ್ರಶ್ನೆಗಳು ಏನು, ಆ ಪ್ರಶ್ನೆಗಳಿಗೆ ಏನೇನು ಉತ್ತರ ಬಂದಿದೆ ಅನ್ನುವಂಥವು ನಾವು ಗೆಜೆಟೆಡ್ ಡಾಕ್ಯುಮೆಂಟ್ ತಗೋಬೇಕು. ಆ ಗೆಜೆಟೆಡ್ ಡಾಕ್ಯುಮೆಂಟ್ ತಗೊಳ್ಳೋದ್ರ ಮೂಲಕ ರೈಟ್ಸ್ ಏನಿದೆ, ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂಡ್ ಪ್ರಿವಿಲೇಜಸ್ ಗಳನ್ನ ಇನ್ಸ್ಟಿಟ್ಯೂಷನಲೈಸ್ಡ್ ಮಾಡ್ತಿದ್ರಲ್ವಾ, ಸಂಸ್ಕರಣ ಮಾಡ್ತಿದ್ರಲ್ವಾ, ಅವುಗಳಿಗೆ ಯಾರ ಪಾತ್ರ ಎಷ್ಟಿದೆ ಅನ್ನೋದು ಇನ್ನೂ ಕ್ಲಿಯರ್ ಪಿಕ್ಚರ್ ಆಗಿ ಮಾಡೋದ್ರ ಮೂಲಕ ರಾಜಯ್ಯನವರನ್ನ ಕರೆಕ್ಟ್ ಆಗಿ ಅಥೆಂಟಿಕ್ ಮೂಲಕ ನಾವು ರಾಜ್ಯದ ಜನತೆ ಮುಂದೆ ತೆಗೆದುಕೊಂಡು ಹೋಗೋಕೆ ಅನುಕೂಲ ಆಗುತ್ತೆ. ಖಂಡಿತ ಸರ್, ಆ ಹೆಜ್ಜೆ ನಾವು ಹಿಡಿತೀವಿ. ನಮ್ಮ ತಂಡ ಆ ಕೆಲಸಕ್ಕೆ ನಾವು ಕೈ ಹಾಕ್ತೀವಿ. ನೀವು ನಮಗೆ ಬಹುದೊಡ್ಡ ಜವಾಬ್ದಾರಿ ವಹಿಸ್ತಾ ಇದ್ರಿ. ಇದರ ಬಗ್ಗೆ ಅಣ್ಣ BR ಭಾಸ್ಕರ್ ಜೊತೆಗೆ ಚರ್ಚೆ ಮಾಡಿ, ನಮ್ಮ ತಂಡದ ಜೊತೆ ಚರ್ಚೆ ಮಾಡಿ, ಈ ಸ್ಮಾರಕದ ಬಗ್ಗೆ, ಅವರ ಜೀವನ ಚರಿತ್ರೆ ಬಗ್ಗೆ ದಾಖಲಾತಿಗಳನ್ನು ಪಡೆಯುವುದರಲ್ಲಿ ನಾವು ಪ್ರಯತ್ನ ಪಡ್ತೀವಿ. ನಮ್ಮ ಭಾಳ ಅದ್ಭುತವಾಗಿ ಮಾತಾಡಿದ್ರಿ ಸರ್, ಭಾಳ ಅದ್ಭುತವಾಗಿ ವಿಶ್ಲೇಷಣೆ ಮಾಡಿದಿರಿ. ಸತ್ಯವಿರ್ತಕ್ಕಂಥ ವಿಷಯಗಳನ್ನು ಈ ರಾಜ್ಯದ ಜನತೆಗೆ ಮುಂದಿಟ್ಟಿದ್ದೀರಿ. ನಾನು ಎಲ್ಲ ಜನತೆಯ ಪರವಾಗಿ ನಿಮಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ವಿಜಯ್ ಬಾಬು ಸರ್. ಥ್ಯಾಂಕ್ ಯು ಸರ್. ನಿಮ್ಮೊಂದಿಗೆ ನನ್ನಲ್ಲಿರುವಂತ ವಿಷಯಗಳನ್ನ ಹಂಚ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ನಾನು ತುಂಬಾ ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್. ಜೈ ಭೀಮ್. ಜೈ ಭೀಮ್ ಸರ್. ಬಂಧುಗಳೇ, ನಮ್ಮ ದಾವಣಗೆರೆ ಜಿಲ್ಲೆಯ
ಭಾಳ ಮುತ್ಸದಿ, ಭಾಳ ಅಧ್ಯಯನಶೀಲ ಸಂಪನ್ಮೂಲ ವ್ಯಕ್ತಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸಮುದಾಯದ ಬಗ್ಗೆ ಭಾಳ ಕಾಳಜಿ ಇರತಕ್ಕಂಥ ಒಬ್ಬ ಬರಹಗಾರರಂದರೆ ನಮ್ಮ ವಿಜಯಬಾಬು ಸರ್ ಅವರು. ಅವರನ್ನು ಭಾಳ ಹತ್ತಿರದಿಂದ ಬಲ್ಲೆ. ಇಲ್ಲಿ ನಮ್ಮ ರಾಚಯ್ಯನ ಧೀಮಂತ ವ್ಯಕ್ತಿಯ ಪುಣ್ಯಭೂಮಿಯಲ್ಲಿ ಇದೀವಿ ಅಂತಕ್ಕಂಥ ಗೊತ್ತಾದಾಗ ಅವ್ರಿಗೆ ಮಾಹಿತಿ ಕೊಟ್ಟೆ. ಸರ್ ಲೈವಲ್ಲಿ ಚರ್ಚೆ ಮಾಡೋಣ ಅಂತಂದಾಗ ಭಾಳ ಪ್ರೀತಿಯಿಂದ ಒಪ್ಪಿಕೊಂಡು ನಮ್ಮ ಜೊತೆಗೆ ವಿಶ್ಲೇಷಣೆ ಮಾಡಿ ಸತ್ಯ ವಿಷಯಗಳನ್ನು ತಮ್ಮ ಮುಂದಿಟ್ಟಿದ್ದಾರೆ. ನಿಮ್ಮ ಎಲ್ಲರ ಪರವಾಗಿ ನಾನು ವಿಜಯಬಾಬು ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದ ಅರ್ಪಿಸ್ತೇವೆ. ಮತ್ತು ನಮ್ಗೆ ಜನಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಲೈವ್ ಮುಗಿಸ್ತೇನೆ. ನಾಳಿನ ಹೋರಾಟದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ತಯಾರು ಮಾಡೋ ಬಗ್ಗೆ ಭಾಳಷ್ಟೆಲ್ಲ ರವಿಕುಮಾರ್ ಬರಡಿಪುರ ಆಗಿರ್ಬೋದು, ನಮ್ಮ ಮಂಜುನಾಥ್ ಅಣ್ಣ, ನಮ್ಮೆಲ್ಲರೂ ಭಾಳಷ್ಟು ಜನಲ್ಲಿ ಪ್ರಿಪರೇಷನ್ ಆಗ್ತಿದೆ ಆ ಪುಣ್ಯ ಸ್ಥಳದಲ್ಲಿ. ಹಾಗೆ ನಾವು ಅಲ್ಲಿಗೆ ಹೋಗ್ತೀವಿ. ಇಷ್ಟೊತ್ತು ಕಾಲ ನಮ್ಮ ಲೈವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸಿ ಲೈವ್ ಮುಗಿಸ್ತೇನೆ. ಜೈ ಭೀಮ್, ಜೈ ಮಾಡಿದ.